ಹೆಂಗದಿರಿ? ಸೂಪರ್ ಚಲೋ ಅದೀವಿ. ಯಾಕಡೆ ನೀವು ಫಸ್ಟ್ ಯಾವ ಊರ್ನ? ನಾವು ಪಕ್ಕ ಬೆಂಗಳೂರು ಲೋಕಲ್. ಶಿವು ಇವತ್ತಿನ ಟಾಪ್ ಸ್ಟಾರ್ಗಳು ಸೂಪರ್ ಸ್ಟಾರ್ಗಳು ಫಸ್ಟ್ ಸಿನಿಮಾ ಹೊಡೆದಿದ್ದಕ್ಕೆ ಅದು ಇಲ್ಲಿ ತನಕ ನಿಂತ್ಕೊಂಡ್ ಬಂದಿರೋದು. ಮೊದಲನೇ ಸಿನಿಮಾ ಹೊಡೆಯೋದಿದೆಯಲ್ಲ, ಆ ಮೊದಲನೇ ಸಿನಿಮಾಲಿ ತುಂಬಾ ಅದ್ಭುತವಾದ ಬಾಣಗಳು ಇರ್ತವೆ. ಆ ರೌಡಿ ಮೇಲೆ ಹೆಂಗೆ ಲವ್ ಆಗುತ್ತೆ? ಆ ಲೈಫ್ ಟುಡೇ ಅನ್ನೋದು ಯಾಕೆ ಇಟ್ಟಾರ ಅನ್ನೋದು ಹೇಳ್ರಿ. ಇವತ್ತಿನ ಪ್ರೀತಿ ಹೆಂಗಿದೆ, ಇವತ್ತಿನ ಪ್ರೀತಿಸೋರ ರೀತಿ ಹೆಂಗಿದೆ ಅಂತ ಹೇಳಕ್ ಹೊರಟಿರೋ ಸಿನಿಮಾ. ನೀವಂತೂ ಏನು ಮಾಡಲ್ಲ, ನಾನೇನಾದ್ರೂ ಮಾಡ್ತೀನಿ. ಪ್ರೀತಿಲಿ ಬೀಳೋರು ಈ ಸಿನಿಮಾ ನೋಡ್ಬೇಕ. ಬೀಳೋರು, ಬಿದ್ದಿರೋರು, ಬಿದ್ದೋಗಿರೋರು ಎಲ್ಲ ನೋಡ್ಬೇಕು. ಒಂದು ಹುಡುಗಿಗೆ ದುಡ್ಡಿರೋ ಹುಡುಗ ಮುಖ್ಯನಾ ಅಥವಾ ಒಳ್ಳೆ ಮನ್ಸಿರೋ ಹುಡುಗ ಮುಖ್ಯನಾ ಅಥವಾ ಜೀವನಕ್ಕೆ ಏನು ಮುಖ್ಯ? ಒಳ್ಳೆ ಮನ್ಸಿರೋ ಹುಡುಗನ್ ಮದ್ವೆ ಆಗೋದಾ ಅಥವಾ ಸೆಟ್ಲ್ ಆಗಿರೋ ಹುಡುಗನ್ ಮದ್ವೆ ಆಗೋದಾ? ಪ್ರೀತಿ ಅಂದ್ರೆ ಹೆಂಗ್ ಗೊತ್ತಾ ಮೇಡಮ್? ಪ್ರೀ ಅಂದ್ರೆ ಪ್ರೀತಿಸೋದು, ತೀ ಅಂದ್ರೆ ತೀರ್ಸೋದು. ಋಣ ತೀರ್ಸೋದಲ್ಲ, ಮನ್ಸನ್ನೇ ತೀರ್ಸ್ಬಿಡೋದು. ನಿಮ್ಮ ಅಮ್ಮ ಅಪ್ಪ ಅದನ್ನ ಒಪ್ಕೊಂತಾರೆ ಇಲ್ಲೋ ಅದು ಎಲ್ಲ ಯೋಚನೆ ಮಾಡ್ಕೊಂಡು ಡಿಸಿಷನ್ಸ್ ತಗೋಬೇಕು. ಬೇಗ ಮದ್ವೆ ಆಗಿ ನಿನ್ ತರದ ಒಂದು ಪುಟ್ಟ ಶಿವನ ನಿನ್ ಕೈ ಕೊಟ್ಟು. ಹುಡುಗಿ ಯಾಕೆ ಕೈ ಕೊಟ್ಲು ನಿಮಗೆ ಈ ಸಿನಿಮಾದಾಗ? ಆಗಸ್ಟ್ 6ನೇ ತಾರೀಕು. ಸರ್ರಿಗೆ ಒಂಚೂರು ಬಾಯ್ ಬಿಡ್ಸೋಣ ಅನ್ಕೊಂಡೆ. ಆಗಸ್ಟ್ 6ನೇ ತಾರೀಕು ಬಿಟ್ಟಲ್ಲ ಮೇಡಮ್. ಅಪ್ಪ ಮಗಳಿಗೆ ಹೆಂಗ್ ಕನೆಕ್ಟ್ ಆಗತ್ತೆ ಈ ಸಿನಿಮಾ ಅಂತಂದೇಳಿ. ಅಪ್ಪ ಮಗಳಿಗೆ ಹೆಂಗ್ ಕನೆಕ್ಟ್ ಆಗುತ್ತೆ? ಆಗಸ್ಟ್ 6 ಮೇಡಮ್. ಸತ್ಯವನ್ನೇ ಹೇಳುತ್ತೇವೆ, ಸತ್ಯವನ್ನಲ್ಲದೆ ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ. ಏನು ಆ ಒಂದು ಲೈನ್ನಾಗ ನೀವು ಬೈಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆ ಇವತ್ತೊಬ್ರು ಒಂದು ಸ್ಪೆಷಲ್ ಚಿತ್ರತಂಡ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಲೈಫ್ ಟುಡೇ ಸಿನಿಮಾದ ಟ್ರೈಲರ್ ಜೊತೆಗೆ ಸಾಂಗ್ಸ್ಗಳು ರಿಲೀಸ್ ಆಗಿ ಭರ್ಜರಿಯಾಗಿ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಸಾಕಷ್ಟು ಜನ ಪಾಸಿಟಿವ್ ಆಗಿ ಕಮೆಂಟ್ ಹಾಕ್ತಿದ್ದಾರೆ, ಈ ತರದ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಕು ಅಂತ ಹೇಳಿ. ಬಟ್ ಆದ್ರೆ ಇದೇ ಆಗಸ್ಟ್ 6ನೇ ತಾರೀಕು ಈ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಬಟ್ ಈ ಸಿನಿಮಾದ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನಷ್ಟು ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ ನನಗೆ. ಐ ಹೋಪ್ ನಿಮಗೂ ಇದೆ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಎಂಟೈರ್ ಟೀಮ್ ಇವತ್ತು ನನ್ನ ಜೊತೆ ಜಾಯಿನ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಚಿತ್ರದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ. ಬನ್ನಿ. ನಮ್ಮ ಜೊತೆಗೆ ಇವತ್ತು ಕಿರಣ್ ಆದಿತ್ಯ ಸರ್ ಅದಾರ, ಯುಕ್ತಾ ಮೇಡಮ್ ಅದಾರ, ಕಾಕ್ರೋಚ್ ಸುಧೀರ್ ಸರ್ ಅದಾರ. ಎಲ್ರು ಹೆಂಗದಿರಿ? ಸೂಪರ್ ಚಲೋ ಅದೀವಿ. ಚಲೋ ಅದಿರಿ? ಜೋಶ್ ನಮ್ ಕಡೆಗ್ ಹೋದ್ಮೇಲೆ ಅವನವನ್ ಜೋಶ್ ಇಲ್ಲ ಅಂದ್ರೆ ಹೆಂಗ್ರಿ ಸರ್? ಜೋಶ್ ಐತಿಲಿ? ಹೌದು. ಏನೇನ್ ಮಾಡಿದ್ರಿ ಅಲ್ಲಿ? ಏನ್ರಿ ಮಸ್ತಾಗ ನಮ್ ಕಡೆಗ್ ಬಾಳ ಮಂದಿ ಪ್ರೀತಿ ತೋರ್ಸಾರ ನೋಡ್ರಿ. ಅದಕ್ಕ ನಮ್ ಕಡೆ ಮಂದಿ ಚಲೋ ಅಂತ ಹೇಳದ. ಹೆಂಗಿತ್ರಿ ಎಕ್ಸ್ಪೀರಿಯನ್ಸ್ ಹೇಳ್ರಿ? ಫಸ್ಟ್ UK ಹುಡುಗಿ ಇಲ್ಲಿ ಕುಂತಾಳ, ನಮ್ ಊರಿನ ಬಗ್ಗೆ ಕೇಳೋದ್ ಬಾಳ್ ಚಲೋ ಅನ್ಸತಿ. ಯಾಕಡೆ ನೀವು ಫಸ್ಟ್ ಯಾವ ಊರ್ನ? ನಾವು ಪಕ್ಕ ಬೆಂಗಳೂರು ಲೋಕಲ್. ಬೆಂಗಳೂರು ಲೋಕಲ್. ನೀವ್ರಿ ಮೇಡಮ್? ನಾನು ಹುಟ್ಟಿ ಬೆಳೆದಿರೋದು ಬಾಂಬೆಲಿ, ಆದ್ರೆ ಇಲ್ಲೇ ಇದ್ದೀನಿ, ಬೆಂಗಳೂರಲ್ಲಿ ಇದ್ದೀನಿ. ಆದ್ರೆ ನಿಮಗೆ ಒಂಚೂರು ಕಷ್ಟ ಆಕತೇನ ನಮ್ದು ಅರ್ಥ? ಹೌದು, ಬಟ್ ಆದ್ರೆ ಅರ್ಥ ಆಗುತ್ತೆ, ನೀವು ಮಾತಾಡೋದು ಅರ್ಥ ಆಗುತ್ತೆ. ನಿಮಗ ಅಲ್ಲಿ ಬಾಳ ಮಂದಿ ಫ್ಯಾನ್ಸ್ ಅದಾರ. ಬಿಗ್ ಬಾಸ್ ಹೋಗಿದ್ರಲ್ಲ, ಬಾಳ ಮಂದಿ ಫ್ಯಾನ್ಸ್ ಅದಾರ. ಏನಂದ್ರ ಸರ್ ಅಲ್ಲಿ? ಹೆಂಗಿತ್ತು? ಚಲೋ ಇತ್ತು ರೆಸ್ಪಾನ್ಸ್? ಕ್ರೋಜ್ ಅಂತ ಎಲ್ಲ ಹೂನಾರೆಲ್ಲ ಹಾಕ್ಯಾರಲ್ರಿ ಸರ್? ಚಲೋ ಇತ್ರಿ ಮ್ಯಾಮ್. ಹುಡುಗಿ ಹಾಕಿಲ್ಲಲ್ ಬಿಡ್ರಿ. ಹೆಂಗೆ ಅಲ್ಲಿ ಹೋದ್ಮೇಲೆ ಪ್ರಮೋಷನ್ ಎಲ್ಲ ಹೋದ್ಮೇಲೆ ಹೆಂಗಿತ್ತು ಪ್ರೀತಿ? ಆಮೇಲೆ ನಿಮ್ದು ಟ್ರೇಲರ್ ಎಲ್ಲ ನೋಡಿದ್ಮೇಲೆ ಬಾಳ ಮಂದಿ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ರೆಸ್ಪಾನ್ಸ್ ಮಾಡತ್ತಿದ್ರು, ಚಲೋ ಐತಿ, ಮಸ್ತ್ ಐತಿ ಅಂತ ಹೇಳಿ. ಹೊಸ ಹೀರೋ ಅನ್ಸಂಗ ಇಲ್ಲ, ಎಷ್ಟೋ ಸಿನಿಮಾ ಮಾಡಿ ಬಂದಾರೇನೋ ಅನ್ಸ್ತಿತ್ತು, ಹಂಗ ರೆಸ್ಪಾನ್ಸ್ ಮಾಡತ್ತಿದ್ರು. ಹೇಳ್ರಿ ಫಸ್ಟ್ ಹೆಂಗ್ ರೆಸ್ಪಾನ್ಸ್ ಅಂದ್ರೆ ಅದನ್ನ ಏನಂತೀವಿ, ಇಮ್ಮೆನ್ಸ್ ಆಫ್ ಲವ್ ಅಂತಾರೆ ನಮ್ಮ ಭಾಷೆಯಲ್ಲಿ. ಸೊ ತುಂಬಾ ಚೆನ್ನಾಗಿ ಪ್ರೀತಿ ಕೊಟ್ರು. ಅಂಡ್ ಬೆಂಗಳೂರೆಲ್ಲ ತುಂಬಾ ಕಮರ್ಷಿಯಲ್. ಅಲ್ಲಿ ₹1 ದುಡ್ಡು ಯಾರೂನು ದುಡ್ಡುಗೋಸ್ಕರ ಅಲ್ಲ. ಕಲಾವಿದ್ರ ತಕ್ಷಣ ಒಬ್ರು ಊಟ ತಗೊಂಬ, ಇನ್ನೊಬ್ರು ತಗೊಂಬ, ಅದ್ ಕೊಡು ಇದ್ ಕೊಡು, ಸರ್ ನಮ್ಮ ಹೋಟ್ಲಿಗೆ ಬನ್ನಿ ಕಾಫಿ ಕುಡಿಯೋರಿ, ನಮ್ಮ ಹೋಟ್ಲಿಗೆ ಬನ್ನಿ ಊಟ ಮಾಡಿ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ, ನಿಮ್ಗೆ ಏನ್ ಬೇಕು, ತುಂಬಾ ಚೆನ್ನಾಗಿ ನೋಡ್ಕೊಂಡು. ಅದೆಲ್ಲದಕ್ಕಿಂತ ತುಂಬಾ ಕನ್ನಡ ಭಾಷಾಭಿಮಾನ ತುಂಬಾ ಇದೆ. ಕನ್ನಡ ಸಿನಿಮಾ ಅಂದ್ರೆ ಸಾಕಷ್ಟು ಇವತ್ತು ಕನ್ನಡ ಸಿನಿಮಾಗಳು ಉಳಿತಾ ಇರೋದು, ಗಟ್ಟಿಯಾಗಿ ನಿಂತಿರೋದು ಉತ್ತರ ಕರ್ನಾಟಕದಲ್ಲೇ. ಸೊ ಹಾಗಾಗಿ ನಾವೇ ಡೈರೆಕ್ಟ್ ಉತ್ತರ ಕರ್ನಾಟಕ ಜನರ ಹತ್ರ ಹೋಗಿ ಅವ್ರ ಒಂದು ಪ್ರೀತಿ ಸಂಪಾದನೆ ಮಾಡಿ ನಮ್ಮ ಒಂದ್ ಚಿಕ್ಕ ಜಾಗ ಕೇಳೋಣ ಅಂತ ಹೋಗಿದ್ವಿ. ಕೊಡ್ತಾರೆ ಅನ್ನೋ ಎಲ್ಲ ಸೂಚನೆ ಕೊಟ್ಟಿದ್ದಾರೆ. ಸೊ ಖಂಡಿತ ಅವ್ರೆಲ್ರು ಮನ್ಸಲ್ಲೂ ಒಂದ್ ಚಿಕ್ಕ ಜಾಗ ಆದಷ್ಟು ಬೇಗ ಕಟ್ಕೋತೀನಿ. ಇವ್ರಿಗೆಲ್ಲಾರ್ಗು ಕೊಟ್ಟಿದ್ದಾರೆ. ಸುಧೀರ್ ಸರ್ ಕಟ್ಕೊಂಡಾರ? ನೀವಂತ್ರ ಆಲ್ರೆಡಿ ಕಟ್ಕೊಂಡೇ ಬಿಟ್ಟಿರ್ಬಿಡ್ರಿ. ಇಲ್ಲ ಮ್ಯಾಮ್, ಅವ್ರ ಪ್ರೀತಿ ಅಷ್ಟೇ ಮ್ಯಾಮ್. ಅದು ನಮ್ ಕೆಲ್ಸ ನೋಡಿ ಮೆಚ್ಕೊಂಡು ಆ ಪ್ರೀತಿ ಕೊಡ್ತಾರಲ್ಲ ಚಿನ್ನರುಣಿಗಳು. ಏನಾನ ಕಡಕ್ ರೊಟ್ಟಿ, ವಿಡಾದೇಲಿ, ಎಲಿ ಹಡಿಕಿ ಎಲ್ಲ ಹಾಕೊಂಡ್ಬಿಟ್ಟಿರಿ. ಹೆಂಗಿತ್ತು? ಬಾಳ ಚೆನ್ನಾಗಿತ್ತು. ಎಲ್ಲಾ ಊಟ ಮಾಡಿದ್ರೆ? ಸೂಪರ್. ಏನೇನ್ ತಿಂದ್ರಿ ಮೇಡಮ್ ನೀವು? ಕಡಕ್ ರೊಟ್ಟಿ, ಅದೇ ಸಜ್ಜಿಗೆ ರೊಟ್ಟಿ, ಮತ್ತೆ ಕೆಂಪು ಚಟ್ನಿ, ಪುಂಡಿ ಪಲ್ಯ, ಆಮೇಲೆ ಅದೇ ಮಡಿಕೆ ಕಾಳು ಇದಿತ್ತು,
ಆಮೇಲೆ ಬೇಜಾನಿತ್ತು ಅದ್ರಲ್ಲಿ, ಹ್ಮ್ ಕಾಳುಗಳು ಎಲ್ಲ ಇತ್ತು, ಮೆಂತ್ಯ ಸೊಪ್ಪು ಎಲ್ಲ ಇತ್ತು, ಹ್ಮ್ ಚೆನ್ನಾಗಿತ್ತು ಅಂತ. ನಿಮಗ್ ಸರ್ ಹೆಂಗ್ ಅನ್ಸ್ತು ಊಟ? ಮ್ಯಾಮ್ ನಾನು ದಾವಣಗೆರೆಯಿಂದ ವಾಪಸ್ ಬಂದ್ಬಿಟ್ಟೆ ಮ್ಯಾಮ್, ಶೂಟಿಂಗ್ ಇತ್ತು ನನ್ಗೆ, ಹಂಗಾಗಿ ನಾನು ಬಾರ್ಡರ್ ತನಕ ಹೋಗಕ್ ಆಗ್ಲಿಲ್ಲ ಮ್ಯಾಮ್. ನಮ್ ಊರು ಬಿಟ್ಟು ಬಂದಿರಲ್ರಿ ನೀವು, ಇಲ್ಲ ಅದ ಮ್ಯಾಮ್ ಖುಷಿ ನನಗೆ ನೋಡ್ರಿ. ಯಾವ್ದು ಮೇಡಮ್ ನಿಮ್ಮೂರು? ನಮ್ ದಾವಣಗೆರೆ. ದಾವಣಗೆರೆವರೆಗೂ ಇದ್ದೆ ಮ್ಯಾಮ್. ದಾವಣಗೆರೆವರೆಗೂ ಹೋದ್ರಿ, ಹೌದು ಅಲ್ಲಿ ಹೋಗಿ ಹಂಗ ವಾಪಸ್ ಬಂದ್ಬಿಟ್ರಿ. ನಂಗೆ ಶೂಟಿಂಗ್ ಇತ್ತು ಬೆಣ್ಣೆ ಮ್ಯಾಮ್. ದೋಸೆ ತಿಂದ್ರಿ ಅಲ್ವ ಅಲ್ಲಿ? ಅಲ್ಲಿ ಮ್ಯಾಮ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವೆಂಕಟೇಶ್ವರ. ವೆಂಕಟೇಶ ಏನ್ರಿ? ವಸಂತ್ 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 ಬೆಣ್ಣೆ ಸೂಪರ್ ಆಗಿ. ದೋಸೆ. ಕೊಟ್ಟೂರೇಶ್ವರ ಅಂದಿರ್ಬೇಕು ನೀವು, ಕೊಟ್ಟೂರೇಶ್ವರ ಹೋಗ್ಬೇಕಿತ್ತು. ಗೊತ್ತಿಲ್ಲ ಮ್ಯಾಮ್, ಅಲ್ಲಿ ಅದು ವಸಂತ ಅನ್ನೋದಕ್ಕೆ ಹೋದ್ವಿ, ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮ್ಯಾಮ್. ಹ್ಮ್. ಅಲ್ಲೂ ಅಷ್ಟೇ ಚಿತ್ರದುರ್ಗದಲ್ಲಿ ವೆಂಕಟೇಶ್ವರ ಅಂತ ಯಾವ್ದೋ ಒಂದು ನಾನ್ ವೆಜ್ ಹೋಟ್ಲಿಗೆ ಹೋದ್ವಿ, ಹ್ಮ್. ಲೈಫ್ ಅಲ್ಲೇ ತಿಂದಿಲ್ಲ ಆ ತರ ಚೆನ್ನಾಗಿ, ಅಷ್ಟ್ ಚೆನ್ನಾಗಿತ್ತು. ಓಕೆ, ಬಟ್ ನನಗೆ ಅದ್ ನೋಡಿದ್ಮೇಲೆ ಒಂದಷ್ಟು ಕಮೆಂಟ್ ನೋಡತ್ತಿದ್ವಿ ಸರ್. ಎಸ್ ಮೇಡಮ್. ಕೆಲವರು ಏನಂತ ಕಮೆಂಟ್ ಹಾಕಿದ್ರಂದ್ರೆ, ಯಶ್ ಸರ್ ಸ್ಟಾರ್ಟಿಂಗ್ ಬಿಗಿನಿಂಗ್ ನಾಗೆ ಹಿಂಗೆ ಪ್ರಮೋಷನ್ ಮಾಡ್ತಿದ್ರಂತೆ, ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಹತ್ರ ಹೋಗಿ ಅಲ್ಲಿ ಅವ್ರನ್ನ ಇದನ್ ಮಾಡ್ತಿದ್ರಂತ, ಅಂದ್ರೆ ಆತರ ಪ್ರಮೋಷನ್ ಮಾಡ್ತಿದ್ರ ಅಂತ ಹೇಳ್ತಾರೆ. ಅಂದ್ರೆ ಒಂದಷ್ಟು ಕಮೆಂಟ್ ನೋಡ್ದೆ ನಾ. ಏನ್ ಹೇಳ್ತೀರಿ ಅದಕ್ಕೆ? ನೀವು ಅದ ತಲೆಯಲ್ಲಿ ಇಟ್ಕೊಂಡಿದ್ರ, ಅಂದ್ರೆ ಇದನ್ನ ಇಟ್ಕೊಂಡು ನೀವೇನಾರು ಈ ಪ್ಲಾನ್ ಮಾಡಿದ್ರ? ಇಲ್ಲ ಇಲ್ಲ, ಯಶ್ ಅವರು ನನ್ನ ಇನ್ಸ್ಪಿರೇಷನ್, ದೊಡ್ಡ ಫ್ಯಾನ್ ನಾನು. ಬಟ್ ಬೆಳಿಲೇಬೇಕು ಅಂತ ಕೆಟ್ಟ ಹಠ. ಏನ್ ಮಾಡ್ಬೇಕು, ಜನರ ಹತ್ರನೇ ಹೋಗ್ಬೇಕು. ನಾವು ಇಲ್ಲಿ ಬಂದಿರೋದು ಎಂತಕ್ಕೆ ಮೇಡಮ್? ಜನರಿಂದ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ಕನ್ನಡ ಇಂಡಸ್ಟ್ರಿ ಒಂದು ನೆಲೆ ಕಟ್ಕೋಬೇಕು, ಕಟ್ಕೊಡೋರು ಅವ್ರೆ. ಸೊ ಅವ್ರ ಹತ್ರ ಡೈರೆಕ್ಟ್ ಆಗಿ ಹೋಗೋಣ ಅಂತ, ಎಲ್ಲೋ ಒಂದು ಇಂಟರ್ವ್ಯೂಲ್ ಕುತ್ಕೊಂಡು ಅಥವಾ ಒಂದು ವಿಡಿಯೋಲು ಅದ್ರಲ್ಲಿ ಅದೆಲ್ಲ ಆಗಲ್ಲ. ಇವತ್ತಿನ ಫಾಸ್ಟ್ ದುನಿಯಾ, ಅವ್ರದೇ 1000 ಇದೆ, ನಮ್ಮನ್ನ ಎಲ್ಲಿ ನೋಡ್ತಾರೆ? ಅಟ್ಲೀಸ್ಟ್ ನಾವು ಹೋಗಿ ಹಲೋ ಸರ್ ನಮಸ್ತೆ ಸರ್, ದಯವಿಟ್ಟು ಈ ತರ ಒಂದು ಕೆಲಸ ಮಾಡಿದೀನಿ ಬನ್ನಿ ಅಂದ್ರೆ, ಖಂಡಿತ ಈ ಹುಡುಗ ಬಂದು ನಾನು ಕೇಳ್ಕೊಂಡಿದ್ದಾನೆ, ಅಷ್ಟಕ್ಕಾದ್ರೂ ಹೋಗ್ಲೇಬೇಕು ಅಂತ ಒಂದು ಸರಿ ಸಿನಿಮಾ ಹೋದ್ರೆ 100% ಎಲ್ಲರೂ ಇಷ್ಟಪಡ್ತಾರೆ, ಆ ನಂಬಿಕೆ ಇತ್ತು. ಹಾಗಾಗಿ ಡೈರೆಕ್ಟ್ ಆಗಿ ಹೋಗಿದ್ದೀನಿ ಮೇಡಮ್. ಅಂದ್ರೆ ಹಿಂಗೆ ಪ್ರಮೋಷನ್ ಮಾಡ್ಬೇಕು ಅನ್ನೋದೇನಾರು ಪ್ಲಾನ್ ಆಗಿ ಇಟ್ಕೊಂಡಿದ್ರೆ? ಯಾಕೆ ಗೊತ್ತಾ ಸರ್, ಇತ್ತೀಚಿನ ದಿನಗಳಲ್ಲಿ ಪ್ರಮೋಷನ್ ಅನ್ನೋದು ಬಹಳ ಮುಖ್ಯ ಆಕತಿ. ಹೌದು. ಈ ಸಿನಿಮಾ ಗೆಲ್ಲಬೇಕಂದ್ರೆ ನೀವು ಎಷ್ಟ್ ಚಂದ ಪ್ರಮೋಷನ್ ಮಾಡಿರಿ ಅಂದ್ರೆ, ಎಷ್ಟು ಸಿನಿಮಾ ಎಷ್ಟು ಸಿನಿಮಾ ತೆಗ್ದಿರಿ ಅನ್ಸುತ್ರಿ ಅದ್ ನೋಡಿ. ಹಿಂಗ ಪ್ಲಾನ್ ಮಾಡಿದ್ರಿ, ಹೆಂಗೆ ಪ್ಲಾನ್ ಮಾಡಿದ್ರಿ ನೀವು? ಇಲ್ಲ, ನಾನು ಇವತ್ತಿರೋ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿದೆ. ಸೊ ಪ್ರೊಡ್ಯೂಸರ್ ನ ಉಳಿಸ್ಬೇಕು, ಕನ್ನಡ ಇಂಡಸ್ಟ್ರಿ ಅವ್ರು ಸರ್ವೈವ್ ಆಗ್ಬೇಕು ಅಂದಾಗ ನಾವು ಆರ್ಟಿಸ್ಟ್ಗಳು ರೋಡ್ಗೆ ಇಳಿಬೇಕು. ಸೊ 3 ಜನನ ಇಳಿದಿದ್ವಿ. ಸೊ 3 ಜನಕ್ಕೂ ಕನ್ನಡ ಇಂಡಸ್ಟ್ರಿ ಮೇಲೆ, ಕನ್ನಡ ನಿರ್ಮಾಪಕರ ಮೇಲೆ ಅಪಾರವಾದ ಒಂದು ಗೌರವ, ಆಮೇಲೆ ಅವ್ರನ್ನ ಉಳಿಸ್ಬೇಕು ಅನ್ನೋದಿದೆ. ಹಾಗಾಗಿ ಬೇರೆಯವ್ರಿಗೆ ಇಲ್ಲ ಅಂತಲ್ಲ, 3 ಜನಕ್ಕೂ ಅದರ ವ್ಯಾಲ್ಯೂ ಗೊತ್ತಿದೆ. ನಾವು ನಮ್ದು ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ಇಂಡಸ್ಟ್ರಿಯ ಒಂದು ಸರ್ವೈವಲ್ ಎಲ್ಲಾನು ಯೋಚನೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ಹೋಗಿದ್ವಿ. ನನಗೆ ಇವ್ರು ಯುಕ್ತನ್ ನೋಡಿ ಬಹಳ ಖುಷಿ ಆಯ್ತು. ಹುಡುಗಿನ ನೋಡಿ ಪಾಪ, ಹುಡುಗಿಗಿರೋ ಇದಿರ್ಬೋದು, ಡೆಡಿಕೇಶನ್ ಇರ್ಬೋದು, ಎಲ್ಲ ಇರ್ಬೋದು. ಪಾಪ ಎಲ್ಲಾ ಪ್ರಮೋಷನ್ ಆಗು ಇನ್ವಾಲ್ವ್ ಆಗಿದ್ರಿ. ಈಗ ಬಹಳ ದೊಡ್ಡ ಕಂಪ್ಲೇಂಟ್ ರೀ ಹೀರೋಯಿನ್ಗಳ ಮ್ಯಾಗ, ಅದಕ್ ಬರಕ್ಕಿಲ್ಲ, ಇದಕ್ ಬರಂಗಿಲ್ಲ, ಅದಕ್ ಬರಂಗಿಲ್ಲ ಅಂತ ಹಿಂಗ ಕಂಪ್ಲೇಂಟ್ ಮಾಡ್ತಾರ. ನೀವು ಪಾಪ ಎಲ್ಲಾ ಕಡೆಗೆ ಅಡ್ಡಾಡ್ತೀರಿ, ಎಲ್ಲಾ ಕಡೆಗೆ ಮಾಡಿದ್ರಿ. ಹೆಂಗಿತ್ತು? ಇಲ್ಲ ಮ್ಯಾಮ್, ಬಹಳ ಚೆನ್ನಾಗಿತ್ತು. ಅಲ್ಲಿ ರೆಸ್ಪಾನ್ಸ್ ನಮ್ಗೆ ಸಿಕ್ಕಿರೋ ಅದು ನನ್ನ ಅಂದ್ರೆ ಜೀವನ ಪೂರ್ತಿ ಮರೆಯಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿರೋ ಜನ ಸಂಪಾದನೆ ಮಾಡ್ಬೇಕು ಅಂತ ಸರ್ ಯಾವಾಗೂ ಹೇಳ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ಒಂಥರ ಖುಷಿ ನನಗೆ. ಸ್ಪೆಷಲಿ ಹೊಸಪೇಟೆ ಮತ್ತೆ ಬಳ್ಳಾರಿ ಅಂತ ಸಿಕ್ಕಿರೋ ಪ್ರೀತಿ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅಂಡ್ ಮತ್ತೊಂದ್ ಸತಿನೋ ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲಿ ಹೋಗ್ತೀವಿ, ಯಾಕಂದ್ರೆ ಬಹಳ ಖುಷಿ ಆಯ್ತು ಮ್ಯಾಮ್. ಅಲ್ಲಿರೋ ಜನರು ಆಗ್ಲಿ, ಊಟ ಆಗ್ಲಿ, ತಿಂಡಿ ಆಗ್ಲಿ, ಕಲ್ಚರ್ ಆಗ್ಲಿ, ಎಲ್ಲ ನನ್ಗೆ ಬಹಳ ಇಷ್ಟ ಆಯ್ತು. ಸುಧೀರ್ ಸರ್, ನೀವ್ ಹೇಳ್ರಿ, ಈಗ ಹೊಸಬ್ರು ಹೊಸತನ ಅಂತ ಬಂದಾಗ ಸಪೋರ್ಟ್ ಮಾಡೋರು ಅಷ್ಟಕ್ಕಷ್ಟೇ ಬಿಡ್ರಿ, ಮಾಡ್ತಾರ, ಮಾಡಲ್ಲ ಅನ್ನಂಗಿಲ್ಲ. ಬಟ್ ನೀವು ಕೊಟ್ಟಿದ್ ಸಾಥ್ ಇತ್ತಲ್ಲ, ಅಂದ್ರೆ ಅವ್ರ ಜೊತೆಗೆ ಪ್ರತಿ ಬಿಗಿನಿಂಗ್ ಇಂದ ನೋಡಾತೀನಿ ನಾನು. ಒಂದು ಪ್ರೆಸ್ ಮೀಟ್ ಇಂದ ಹಿಡಿದು ಪ್ರತಿಯೊಂದು ಇದ್ರಾಗೂ ಅವ್ರ ಜೊತೆಗೆ ನಿಂತಿರಿ, ಅವ್ರ ಜೊತೆಗೆ ಸಪೋರ್ಟ್ ಮಾಡಿರಿ. ಏನ್ ಅನ್ಸುತ್ತೆ? ಇಲ್ಲ ಮ್ಯಾಮ್, ಆಕ್ಚುಲಿ ವಸ್ತ್ರಲ್ಲೇ ಚಾಕು ತುಂಬಾ ಚೂಪಾಗಿರುತ್ತೆ ಮ್ಯಾಮ್. ನೀವು ನೋಡಿ, ಹೊಸಬ್ರು ಹಳಬ್ರು ಮ್ಯಾಟ್ರ್ ಇಲ್ಲ ಮ್ಯಾಮ್. ಈಗ ಎಷ್ಟೋ ಇವತ್ತಿನ ಟಾಪ್ ಸ್ಟಾರ್ಗಳು, ಸೂಪರ್ ಸ್ಟಾರ್ಗಳು ಫಸ್ಟ್ ಸಿನಿಮಾ ಹೊಡೆದಿದ್ದಕ್ಕೆ ಅದು ಇಲ್ಲಿ ತನಕ ನಿಂತ್ಕೊಂಡ್ ಬಂದಿರೋದು. ಮೊದಲನೇ ಸಿನಿಮಾ ಹೊಡೆಯೋದಿದೆಯಲ್ಲ, ಆ ಮೊದಲನೇ ಸಿನಿಮಾಲಿ ತುಂಬಾ ಅದ್ಭುತವಾದ ಬಾಣಗಳು ಇರ್ತವೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು ಖಾಲಿ ಆಗುತ್ತೆ, ಕ್ರಮೇಣ ಖಾಲಿ ಆಗೇ ಆಗುತ್ತೆ. ಹಂಗಾಗಿ ಮೊದಲನೇ ಸಿನಿಮಾ ಮಾಡೋದು, ಈಗ ವಸ್ತ್ರಲ್ಲಿ ಚಾಕು ಹೆಂಗಿರುತ್ತೆ ಮ್ಯಾಮ್, ತುಂಬಾ ಶಾರ್ಪ್ ಆಗಿರುತ್ತೆ. ಹಂಗೆ ಮೊದಲನೇ ಸಿನಿಮಾ ಮಾಡುವಾಗ ತುಂಬಾ ಟ್ಯಾಲೆಂಟು, ತುಂಬಾ ವಿಚಾರಗಳು, ತುಂಬಾ ವಿಷಯಗಳು ನಿಂತ್ಕೊಂಡು ಪರ್ಫೆಕ್ಟ್ ಆಗಿ ಒಂದ್ ಕತೆ ಮಾಡ್ಕೊಂಡ್ ಬಂದಿರ್ತಾರೆ. ಇದ್ರಲ್ಲಿ ಹೊಸಬ್ರು ಹಳೆಬ್ರು ಅನ್ನೋ ಪ್ರಶ್ನೆ ಇಲ್ಲ ಮ್ಯಾಮ್. ನಂಗೆ ಹೊಸಬ್ರ ಜೊತೆ ಕೆಲಸ ಮಾಡೋದು ತುಂಬಾ ಇಷ್ಟ. ಯಾಕಂದ್ರೆ ಅವ್ರು ಹೊಸ ಐಡಿಯಾಗಳು, ಹೊಸ ಟೆಕ್ನಾಲಜಿಗಳು, ಹೊಸ ವಿಚಾರಗಳನ್ನ ಇಟ್ಕೊಂಡ್ ಬಂದಿರ್ತಾರೆ. ಸ್ಕ್ರಿಪ್ಟ್ ಅಲ್ಲಿ ಆಗ್ಬೋದು, ಎಲ್ಲಾದ್ರಲ್ಲಿ ಆಗ್ಬೋದು. ಹಂಗಾಗಿ ನಂಗೆ ತುಂಬಾ ಇಷ್ಟ ಮೇಡಮ್ ಹೊಸಬ್ರ ಜೊತೆ ಕೆಲಸ ಮಾಡಕ್ಕೆ. ಅದೇ ನಿಟ್ಟಿನಲ್ಲೇ ಕಿರಣ್ ಸರ್ ಅವರು ಈ ಸಿನಿಮಾ ಕತೆ ಕೂಡ ಕಿರಣ್ ಸರೇ ಮಾಡಿರೋದು. ಆ ಕತೆ ತುಂಬಾ ಅದ್ಭುತವಾಗಿದೆ. ಬಿಕಾಸ್ ನಾವು ಕೇಳಿದೀವಿ, ನೋಡಿದೀವಿ. ಹಂಗಾಗಿ ಈಗ 6ನೇ ತಾರೀಕು ನೀವು ನೋಡಿದಾಗ ನಿಮ್ಗೂ ಅದೇ ಫೀಲ್ ಆಗುತ್ತೆ. ಹೊಸಬ್ರಲ್ಲಿ ಒಂದು ಹೊಸ ಶಕ್ತಿ ಇರುತ್ತೆ ಮ್ಯಾಮ್. ಹಂಗಾಗಿ ಇಲ್ಲಿ ಹೊಸಬ್ರು ಹಳಬ್ರು ಅನ್ನೋದು ಏನಿಲ್ಲ ಮ್ಯಾಮ್. ನಿಂತ್ಕೊ. ನಿಮಗೇನಾದ್ರು ಚಾಲೆಂಜ್ ಇತ್ತ ಸರ್? ಯಾಕಂದ್ರೆ ಹೊಸಬ್ರು ಅಂದ್ರೆ ನೀವು ನೋಡ್ರಿ, ಫುಲ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಿರಿ ಅಂದ್ರೆ, ರೈಟಿಂಗ್ ಮಾಡಿರಿ, ಡೈರೆಕ್ಷನ್ ಮಾಡಿರಿ, ಆಮೇಲೆ ಆಕ್ಟಿಂಗ್ ಮಾಡಿರಿ. ಎಷ್ಟು ಚಲೋ ಆಕ್ಟಿಂಗ್ ಮಾಡಿರಿ. ಡೈರೆಕ್ಷನ್ ಕಾಂತ ಕಣ್ಣಲ್ಲಿ ಅಂದ್ರೆ ನೀವು ಒಂಚೂರು ಇನ್ವಾಲ್ವ್ ಆಗಿದ್ರಿ ಅಂತ ನನ್ನ ವಿಷಯನೇ ಅವ್ರು ತೆಕ್ಕೊಟ್ಟಿರೋದು. ಬಟ್ ಅವರು ಡೈರೆಕ್ಷನ್ ಚಾಲೆಂಜ್ ಅಂದ್ರೆ ಅಲ್ಲಿ ಗೋಲ್ ಅಷ್ಟು ದೂರ ಇದೆಯಲ್ಲ ಮೇಡಮ್. ಸೊ ಅಲ್ಲಿ ತನಕ ಒದೇ ತಿನ್ಲೇಬೇಕಾಯ್ತು, ಎಲ್ಲ ಗೊತ್ತಿದೆ. ಹಂಗಾಗಿ ಅದ್ ಯಾವ್ದಕ್ಕೂ ಏಟಿಗೂ ಎದುರ್ಲಿಲ್ಲ, ಭಯ ಪಡ್ಲಿಲ್ಲ. ಸೊ ಹೋಗ್ಲೇಬೇಕಾಗಿರೋ ಒಂದು ಹಠ ಇತ್ತು. ಸೊ ಹಂಗಾಗಿ
ಆ 80 ಯಾವ್ದು ನನಗೆ ಗೊತ್ತೂ ಆಗಿಲ್ಲ. ಸೊ ಹೋಗ್ತಾ ಇದೀನಿ, ಆ ಗೋಲ್ ಕಾಣಿಸ್ತಾ ಇದೆ, ಅದ್ರ ಹತ್ರ ಜನರ ಹತ್ರ ಹೋಗ್ತೀನಿ, ಜನ ಅದನ್ನ ಓದಿಬೇಕಷ್ಟೇ ಆ ಗೋಲ್. ಯಾವ್ದು ಡಿಪಾರ್ಟ್ಮೆಂಟ್ ಕಷ್ಟ ಅನಿಸ್ತು ನಿಮಗೆ ಹ್ಯಾಂಡಲ್ ಮಾಡೋದು? ಆಕ್ಟರ್ ಆಗ ಅಥವಾ ಈ ಕಡೆಗೆ ರೈಟರ್ ಆಗ? ಪ್ರೊಡಕ್ಷನ್ ಪ್ರೊಡಕ್ಷನ್ ಏನ? ಯಾಕ್ರಿ ಏನ್ ಕಷ್ಟ ಆಯ್ತು? ಪಾಪ ಏನ ಹೇಳಿದ್ರ ಬೇಡ ಒಳ್ಳೆ ಕಂಟೆಂಟ್ ಆಗ್ಲಿ, ನಾನೇ ಕಂಟೆಂಟ್ ಆಗೋದ್ ಬೇಡ. ಪ್ರೊಡಕ್ಷನ್. ಬಟ್ ಆದ್ರೆ ಏನ್ ಗೊತ್ತಾ ಸರ್, ನಾವ್ ಒಂದ್ ಮೆಚ್ಚಬೇಕಿಲ್ಲಿ, ಪಾಪ ಹೊಸಬ್ರು ಅಂದ್ಮೇಲೆ ನಮ್ಗ ಅವು ಗೊತ್ತಿರಂಗಿಲ್ಲ, ಏನೇನ್ ಹಾಕಾವು, ಏನೇನ್ ಬಿಡ್ತಾವು, ಏನೇನ್ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು, ಯಾವ್ದ್ರ ಮೇಲೆ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಹೊಸಬ್ರಾಗೆ ನೀವು ಇಷ್ಟೆಲ್ಲಾ ಮಾಡ್ಕೊಂಡು ಒಂದ್ ಪ್ರಮೋಷನ್ ಇಂದ ಹಿಡಿದು, ಒಂದ್ ಪ್ರೆಸ್ ಮೀಟ್ ಇಂದ ಹಿಡಿದು, ಒಂದ್ ಮೀಡಿಯಾದಾರ್ನ ಒಂದ್ ಜೊತೆಗೆ ಇಂಟ್ರಾಕ್ಟ್ ಮಾಡೋದ್ರಿಂದ ಹಿಡಿದು ಭಾಳ ಚಲೋ ಮಾಡಿರಿ ಅಂತ ನನಗೆ ಅನ್ಸಕೈತಿ. ಏನ್ರಿ ಸುಧೀರ್ ಸರ್? ಇಲ್ಲ ಮ್ಯಾಮ್, ಈಗ ಅದೇ ಮ್ಯಾಮ್, ಈಗ ನಾವೇ ಅದನ್ನೇ ಹೇಳ್ತಿರೋ ತಪ್ಪಾಗುತ್ತೆ. ಈಗ ಸಿನಿಮಾ ನೋಡಿದಾಗ ನೀವುಗಳು ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಹಿಂದೆಗಡೆ ತೆರೆ ಹಿಂದೆ ಅದು ಕಷ್ಟ ಯಾವಾಗ್ಲೂ ಇದ್ದೇ ಇರುತ್ತೆ ಮ್ಯಾಮ್. ಆ ತರದ್ದೆಲ್ಲ ಇದೆ, ಎಲ್ಲಿಲ್ಲ, ಎಲ್ಲಾ ಸಿನಿಮಾಗಳಲ್ಲೂ ಇದೆ. ಸಣ್ಣ ಪುಟ್ಟ ಮನಸ್ತಾಪಗಳು ಅದು ಇದೆಲ್ಲ, ಅದನ್ನೆಲ್ಲ ಮೀರಿದ್ದು ಸಿನಿಮಾ ಅಲ್ವಾ ಮ್ಯಾಮ್. ಹಂಗಾಗಿ ಸಿನಿಮಾ ಮಾತಾಡ್ಲಿ ಮ್ಯಾಮ್. ಓಕೆ. ಬಟ್ ಲೈಫ್ ಟುಡೇ ಅಂದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಮಾಡ್ಕೊಂತ ಆಗೈತೆ, ಅವ ನೋಡ್ಕೊಂತ ಬಂದ್ವಿ, ನಾವು ನೋಡಿದ್ವಿ ಸರ್. ಇವೆಲ್ಲ ಅಡೆತಡೆಗಳಿಂದ ಏನೇನ್ ಕಲ್ತ್ರಿ ನೀವು ಅಂತಂದ ಹೇಳಿ? ಯಾರ ಜೊತೆ ವರ್ಕ್ ಮಾಡ್ಬೇಕು, ಯಾರ ಜೊತೆ ವರ್ಕ್ ಮಾಡಬಾರ್ದು. ಆಮೇಲೆ ತುಂಬಾ ಹಸುವಿರೋರ್ ಜೊತೆ ಇರ್ಬೇಕು ಅನ್ಸ್ತು. ಸುಮ್ಮನೆ ಹೊಟ್ಟೆ ತುಂಬಿರೋರ್ಗೆ ಹೋಗಿ ಇನ್ನೊಂದ್ ತಟ್ಟೆ ತಿನ್ನೋ ಉಪಯೋಗ ಇರಲ್ಲ. ಹಸುವಿರೋರ್ ಕೊಡೋಣ, ಹಸುವಿರೋರ್ ಜೊತೆ ಹೋಗೋಣ, ಅವಾಗ ನಾವು ಏನಾದ್ರು ಸಾಧಿಸ್ಬೋದು. ಇದನ್ನ ಕಲ್ತ್ರಿ? ಹೌದು. ಓಕೆ. ನೀವು ಹೆಂಗಿತ್ತು ಇವ್ರ ಜೊತೆಗೆ ವರ್ಕ್ ಮಾಡಿದ್ದು, ಕಾಕ್ರೋಚ್ ಸರ್ ಜೊತೆಗೆ ವರ್ಕ್ ಮಾಡಿದ್ದು? ಹೌದು, ಹೆಂಗಿತ್ತು ಬಹಳ ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತು. ಆಕ್ಚುಲಿ ಸಿನಿಮಾದಲ್ಲಿ ಒಂದಷ್ಟು ಸೀನ್ಸ್ ಇಲ್ಲ, ಬಟ್ ನಾವು ಪ್ರಮೋಷನ್ ಟೈಮಲ್ಲಿ ತುಂಬಾ ಕ್ಲೋಸ್ ಆಗಿದ್ವಿ ಇಡೀ ಟೀಮು. ಹಂಗಾಗಿ ಎಲ್ಲರೂ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಆಗಿದೆ. ಸೊ ಬಹಳ ಖುಷಿ ಆಯ್ತು. ಇನ್ನು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಕನ್ನಡ ಕಲ್ಸಿದ್ರೆ ಸರ್ ಡೈಲಾಗ್? ಇಲ್ಲ ಮೇಡಮ್, ತುಂಬಾ ಜನ ಹೀರೋಯಿನ್ಗಳು ಇವರೇ ಕನ್ನಡ ಕಲಿಸ್ತಾರೆ. ಕೆಲವು ಹೀರೋಯಿನ್ ಕನ್ನಡ ಮಾತಾಡಲ್ವಲ್ಲ, ದಯವಿಟ್ಟು ಇವ್ರ ಹತ್ರ ಮೇಡಮ್ ಇವತ್ತೆಲ್ಲ 4 ವರ್ಷದಿಂದಾನೇ ನಾನು ಮಾತಾಡ್ತಾ ಇದ್ದೀನಿ ಕನ್ನಡ. ಎಷ್ಟ್ ಚಲೋ ಮಾತಾಡ್ತಿರಲ್ರಿ, ಮುಂಬೈಯಿಂದ ಬಂದ್ ಇಲ್ಲಿ ಕನ್ನಡನ ಮಾತಾಡೋಲ್ದ? ಇವ್ರ ಪಕ್ಕ ಕನ್ನಡದವ್ರ, ಈಗ ಪಕ್ಕ ಕನ್ನಡದವ್ರು, ಅಪ್ಪಟ ಕನ್ನಡ ಹುಡುಗಿ, ಅಪ್ಪಟ ಕನ್ನಡ ಹುಡುಗಿ. ಸರ್, ಈ ಲೈಫ್ ಟುಡೇ ಏನ್ರಿ ಇದು? ಲೈಫ್ ಟುಡೇ ಅಂತ ಇಟ್ಟಾರ, ಅರ್ಥ ಆಗೋಲ್ ನನಗೇನು. ಆ ಲೈಫ್ ಟುಡೇ ಅನ್ನೋದು ಯಾಕೆ ಇಟ್ಟಾರ ಅನ್ನೋದು ಹೇಳ್ರಿ. ಅಂದ್ರೆ ಇವತ್ತಿನ ಪ್ರೀತಿ ಹೆಂಗಿದೆ, ಇವತ್ತಿನ ಪ್ರೀತಿಸೋರ ರೀತಿ ಹೆಂಗಿದೆ ಅಂತ ಹೇಳಕ್ ಕೊಟ್ಟಿರೋ ಸಿನಿಮಾ ನಮ್ದು. ಇವತ್ತಿನ ಬದುಕು, ಇವತ್ತಿನ ಪ್ರೀತಿ, ಇವತ್ತಿನ ಪ್ರೀತಿಸೋರ ಮನಸ್ಥಿತಿ, ಇದ್ರ ಮೇಲೆ ಕತೆ ಮಾಡ್ಕೊಂಡಿರೋಂತ ಚಿತ್ರ. ಕರೆಂಟ್ಲಿ ನಿಮ್ ಬದುಕ್ ಹೆಂಗೈತಿ, ನಿಮ್ ಲೈಫ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹೌದು ಮ್ಯಾಮ್, ಕ್ಯಾಮ್ರಾ ಮುಂದೆ ಇರೋವರೆಗೂ ಲೈಫ್ ಚಂದ ಅಂತಾನೆ. ನೋಡಿ, ಈಗಲೂ ಕ್ಯಾಮ್ರಾ ಮುಂದೆ ಕೂತಿದೀವಿ, ಚೆನ್ನಾಗಿದೆ. ಓಕೆ, ನಿಮ್ದು ಹೆಂಗೈತ್ರಿ ಲೈಫ್ ಟುಡೇ? ಸೂಪರ್ ನಡೀತಾ ಇದೆ ಮ್ಯಾಮ್, ಎಲ್ಲ ಚೆನ್ನಾಗಿದೆ. ಅದೇ ಮೇಕಪ್ ಅಂಡ್ ಪ್ರಮೋಷನ್ ಅದೇ ನಡೀತಾ ಇರೋದು. ಅಂಡ್ ಮುಂದೆನೂ ಹಿಂಗೆ ಇರುತ್ತೆ, ಬಿಕಾಸ್ ನಾವು ಕಲಾವಿದ್ರಿಗೆ ಇದೆ, ಕ್ಯಾಮೆರಾ ಮುಂದೆ ಇದ್ರೇನೆ ಖುಷಿ. ಸರ್, ಲೈಫ್ ಟುಡೇದಾಗ ಬರೀ ಪ್ರೀತಿ ಬಗ್ಗೆನೇ ಹೇಳಿರಾ, ಜೀವನ ಬಗ್ಗೆ ಹೇಳಿರಾ, ಅಥವಾ ಪ್ರೀತಿಲಿ ಬಿದ್ದು ಎದ್ದಾಳದ್ ಹೆಂಗೆ ಅಂತ ಹೇಳ್ಕೊಟ್ಟಿರಾ? ಎಲ್ಲಾನು ಇದೆ ಮೇಡಮ್. ಇವಾಗ ಅದನ್ನ ಹೇಳ್ಬೇಕು, ಇದನ್ನ ಹೇಳ್ಬೇಕಲ್ಲ, ಸೊ ಎಲ್ಲಾನು ಇದೆ, ಮಿಕ್ಸ್ಚರ್ ಎಲ್ಲಾನು. ಲೈಫ್, ಲವ್ ಮಧ್ಯ ಇರೋ ಒಂದು ಸಂಘರ್ಷ, ಕೊನೆಯಲ್ಲಿ ಒಂದು ಹುಡುಗಿಗೆ ದುಡ್ಡಿರೋ ಹುಡುಗ ಮುಖ್ಯನಾ, ಅಥವಾ ಒಳ್ಳೆ ಮನ್ಸಿರೋ ಹುಡುಗ ಮುಖ್ಯನಾ, ಅಥವಾ ಜೀವನಕ್ಕೆ ಏನು ಮುಖ್ಯ, ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ವಿ. ಸೊ ಅದು ಅದೇ ಟಚ್ ಆಗೋ ವಿಷಯ. ಕಮರ್ಷಿಯಲ್ ಎಲಿಮೆಂಟ್ಸ್, ಹೀರೋ ಕ್ಯಾರೆಕ್ಟರೇಷನ್, ಫೈಟ್ಸ್ ಎಲ್ಲಾನು ಒಂದ್ ಚೂರು ಕೇಕ್ ಮೇಲೆ ಇರೋ ಚರಿತ್ರೆ ಎಲ್ಲಾನು ಇದೆ. ಬಟ್ ಒಳಗಡೆ ಒಂದು ಒಳ್ಳೆ ವಿಷಯ ಇದೆ, ಒಂದು ಒಳ್ಳೆ ಪ್ಯಾಕೇಜ್ ಅಲ್ಲಿ ತೆಲುಗು ತಮಿಳ್ ರೇಂಜ್ ನಾವು ಒಂದು ಹೊಸಬ ಅನ್ನೋ ಸಿನಿಮಾ ಕಂಟೆಂಟ್ ಅಷ್ಟು ಜೋರಾಗಿ ಬರ್ತಾ ಇದೆ. ಸೊ ಜನ ಒಂದ್ಸರಿ ಬಂದು ಹೊಸಬ ಅನ್ನೋದು ಬಿಟ್ಟು ಒಳ್ಳೆ ಸಿನಿಮಾ ಅಂತ ಬಂದ್ರೆ ದಿಸ್ ಸಿನಿಮಾ ವಿಲ್ ಬಿ ಅ ಬಿಗ್ ಸಕ್ಸಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರೀತಿಲ್ ಬೀಳೋರಿಗೆ ಇದೇನಾರು ಎಫೆಕ್ಟ್ ಅಂದ್ರೆ ಲೆಸನ್ ಹಾಕತ್ತಾ ಇದು, ಅಥವಾ ಪ್ರೀತಿಲ್ ಬೀಳೋರು ಈ ಸಿನಿಮಾ ನೋಡ್ಬೇಕಾ? ಬೀಳೋರು, ಬಿದ್ದಿರೋರು, ಎಲ್ಲ ನೋಡ್ಬೇಕು, ಎಲ್ರಿಗೂ ಇದೆ. ಹೌದು, ಇನ್ಕ್ಲೂಡಿಂಗ್ ನನ್ನ ಪೇರೆಂಟ್ಸ್ಗೂ ಒಳ್ಳೆ ಮೆಸೇಜ್ ಇದೆ. ನೀವು ಪೇರೆಂಟ್ ಆಗಿದ್ರೆ ನಿಮ್ಗೂ ಒಳ್ಳೆ ಮೆಸೇಜ್ ಇದೆ. ಅಂದ್ರೆ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟ ಎಲ್ಲ ಇದೆ. ಯಾಕಂದ್ರೆ ಇವ್ರದೇ ಆಕ್ಚುಲಿ ಬರವಣೆ. ಸೊ ಕಂಪ್ಲೀಟ್ಲಿ ಅಂದ್ರೆ ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದು ಮ್ಯಾಮ್. ಸೊ ಎಲ್ಲ ಆಡಿಯನ್ಸ್ಗೆ ಇದು ಒಂದ್ ರೀಚ್ ಆಗೋ ತರ ಒಂದ್ ಕತೆ. ಅದ್ರ ನಿಮ್ ಪಾತ್ರ ಏನ್ರಿ ಮೇಡಮ್? ಅದ್ರಾಗ ನೀವ್ ಹೀರೋಯಿನ್, ಸೆಕೆಂಡ್ ಹೀರೋಯಿನ್? ನಾನು ಹೇಳ್ತೀನಿ, ಇಲ್ಲ ಅವರು ಒನ್ ಆಫ್ ದ ಮೇನ್ ಹೀರೋಯಿನ್. ಅವ್ರ ಪಾತ್ರ ಒಂದ್ ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಇದ್ರು ತುಂಬಾ ಪವರ್ಫುಲ್ ಆಗಿರೋ ಒಂದ್ ಪಾತ್ರ. ಇವಾಗ ಕೆಲವು ಎಷ್ಟೋ ದೊಡ್ಡ ಮನೆ ಮಕ್ಳೆಲ್ಲ ಇರ್ತಾರೆ, ಅವ್ರು ತುಂಬಾ ಅಹಂಕಾರದಲ್ಲಿ ಮೆರಿತಾ ಇರ್ತಾರೆ. ಹಿಂಗೆ ನನ್ನ ಹತ್ರ ಸಾವಿರಾರು ಕೋಟಿ ದುಡ್ಡಿದೆ, ನಾನು ಮನ್ಸ್ ಮಾಡ್ರೆ ಯಾವ ಹುಡುಗಿ ಬೇಕಾದ್ರೂ ನನ್ನ ಹತ್ರ ಬರ್ತಾರೆ, ಆ ಒಂದು ಮೈಂಡ್ ಸೆಟ್ ಇದಾರೆ ಕೆಲವು ಸೈಕೋಪ್ಯಾಟಿಕ್ ಕ್ಯಾರೆಕ್ಟರ್ಗಳು. ಆ ತರ ಹುಡುಗರಿಗೆ ನೀನ್ ಹತ್ರ ಎಷ್ಟೇ ದುಡ್ಡಿದ್ರು ನನ್ನನ್ನ ಪಡ್ಕೊಳಕ್ ನಿನ್ಗೆ ಆಗಲ್ಲ, ಯಾಕಂದ್ರೆ ಅಷ್ಟು ಡಬಲ್ ದುಡ್ಡು ಇವ್ರ ಹತ್ರನೇ ಇರುತ್ತೆ. ಅಹಂಕಾರಕ್ಕೆ ದುರಹಂಕಾರ ತೋರ್ಸೋಂತ ಒಂದು ಕ್ಯಾರೆಕ್ಟರ್.
ಅಹಂಕಾರ ಅಂದ್ರೆ ಒಂಥರ ವಿಲನಿಶ್ ಕ್ಯಾರೆಕ್ಟರ್. ಇಲ್ಲ Villain ವಿಲನಿಶ್ ಅಲ್ಲ. ಅಲ್ಲ, ಅಂತವ್ರನ್ನ ತುಂಬಾ ಪಾಠ ಕಳಿಸ್ತೀನಿ. ಅಹಂಕಾರ ಇರೋರ್ಗೆ ಬಗ್ಗು ಬಡಿಯೋ ಅಂತ ಒಂದ್ ಕ್ಯಾರೆಕ್ಟರ್. ಇವ್ರು ಯಾಕೆ ನಿಮಗೆ ಹೇಳಕ್ ಬಿಟ್ಟಿಲ್ ಗೊತ್ತೇನ? ಕನ್ನಡದಾಗ ಗೊತ್ತಾಗಲ್ಲ, ಏನಾರು ಇಲ್ಲ, ಹೇಳ್ಬಿಡ್ತಾರೆ. ಇಲ್ಲ, ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಅದಕ್ಕಲ್ಲ, ಹೇಳ್ತಾರೆ. ನಾನ್ ತುಂಬಾ ಚೆನ್ನಾಗಿ ಹೇಳ್ತೀನಿ. ಬಟ್ ಅದು ಏನ್ ಗೊತ್ತಾ, ನಾನೇ ನನ್ ಬಗ್ಗೆ ಬಿಲ್ಡಪ್ಸ್ ಕೊಟ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಬರವಣಿ ಇವ್ರದೇ ಆಗ್ಲಿ, ಅದರಿಂದ ಅವರೇ ಹೇಳ್ಕೊಟ್ರು. ಓಕೆ, ಸುಧೀರ್ ಸರ್ ನಿಮ್ದೇನ್ರಿ ಪಾತ್ರ ಇದ್ರಾಗ? ಮ್ಯಾಮ್ ಇದ್ರಲ್ಲಿ ಒಂದು ನೆಗೆಟಿವ್ ಶೇಡ್ ಪ್ಲೇ ಮಾಡಿದೀನಿ ಮ್ಯಾಮ್. ಬಟ್ ಬೇರೆ ತರನೇ ಇದೆ, ಒಂಚೂರು ನನ್ನಿಂದ ಕತೆ ತಿರುಗತ್ತೆ, ಒಂದ್ ಸ್ವಲ್ಪ ಬೇರೆ ತರ, ಬೇರೆ ಒಂದು ಆಯಾಮನೆ ಪಡ್ಕೊಳುತ್ತೆ. ಅಂತದೊಂದು ಮುಖ್ಯವಾದ ಪಾತ್ರ ಇದ್ರಾಗ ಚಾಕು ಗೀಕು ಎಲ್ಲ ಎಸ್ತೀರ ಅದ್ರಾಗ? ಇದೆ ಮ್ಯಾಮ್. ಯಾರ ಮೇಲೆ? ಹೀರೋ ಮೇಲೆ ಎಸಿತೀರಿನ? ಹೀರೋ ಮೇಲೆ ಅಲ್ವಾ ಮೇಡಮ್ ವಿಲನ್ ಕೋಪ. ಇವಾಗ ನನ್ನ ಟೀಮ್ ಮೇನ್ ಏನಂದ್ರೆ ಮೇಡಮ್, ಒಳ್ಳೆ ಪಾತ್ರ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದ್ ಒಳ್ಳೆ ಸಿನಿಮಾ ಅಂತ ನಾವೆಲ್ಲ ಕೆಲಸ ಮಾಡೋದು. ಒಳ್ಳೆ ಕಂಟೆಂಟ್, ಈ ಒಂದ್ ಕಂಟೆಂಟ್ ಕನ್ನಡದಲ್ಲಿ ಬರ್ಲಿ ಅನ್ನೋದಕ್ಕೋಸ್ಕರ ಕೆಲಸ ಮಾಡೋದು. ಓಕೆ, ಇದು ಹೆಂಗ್ ಅನ್ಸ್ತತಿ ಅಂದ್ರ ಪ್ರೀತಿ ನೋಡ್ಬೇಕಾರೆ ಎಲ್ಲಾರು ಈ ಸಿಚುಯೇಷನ್ ಹೋಗಿರ್ತಾರೆ ಅನ್ಸ್ತತಿ. ಅಂದ್ರೆ ಈಗ ಆಕಿ ಅಂದ್ರೆ ಹೀರೋಯಿನ್ ಒಂದು ಡೈಲಾಗ್ ಹೇಳ್ತಾರ, ಏನಂದ್ರೆ ಈ ಕಡೆಗೆ ಸೆಟಲ್ ಆಗಿರೋ ಹುಡುಗನ್ ಮದ್ವೆ ಆಗ್ಬೇಕಾ, ಈ ಕಡೆಗೆ ಏನ ಒಳ್ಳೆ ಮನ್ಸಿರೋ ಹುಡುಗನ್ ಮದ್ವೆ ಆಗ್ಬೇಕಾ ಅಂತ ಹೇಳಿ ಎಲ್ಲಾ ಹುಡುಗಿರು ಹೋಗಿರ್ತಾರ ಈ ಸಿಚುಯೇಷನ್ ನಾಗ. ಇವಾಗ ಇರೋ ಕನ್ಫ್ಯೂಷನ್ ಅದೇನೆ, ಎಲ್ಲಾ ಕನ್ಫ್ಯೂಷನ್ ಅದೇನೆ. ಆ ಕ್ವಶನ್ ಏನಾರು ಉತ್ತರ ಸಿಕ್ತತಿ? 100% ಸಿಗುತ್ತೆ. ಅದಕ್ಕೆ ಲೈಫ್ ಸ್ಟುಡಿಯೋ ಮಾಡಿರೋದು. ಅದಕ್ಕೇನೆ ಲೈಫ್ ಸ್ಟುಡಿಯೋ ಮಾಡಿರೋದು. ಸೊ ಒಳ್ಳೆ ಪ್ರಶ್ನೆ, ಒಳ್ಳೆ ಉತ್ತರನೂ ಸಿಗುತ್ತೆ. ಇವ ಸಮಾಜದಲ್ಲಿ ಚರ್ಚೆ ಆಗಂತ ವಿಷಯಗಳು ತುಂಬಾ ಇದೆ. ಓಕೆ ಸರ್, ಅಲ್ರಿ ಈಗ ಪ್ರೀತಿ ಅಂದ್ರ ಭಯ ಪಡ್ತಾರ್ರಿ ಸುಧೀರ್ ಸರ್. ಎಲ್ಲಿ ಏನ್ ಮಾಡ್ಬಿಡ್ತಾರೋ, ಎಲ್ಲಿ ಏನ್ ಕೊಲಿ ಮಾಡ್ತಾರೋ, ಮದ್ವಿ ಅಂದ್ರೆ ಎದ್ರತಾರ್ರಿ. ನಮ್ಮ ಆಫೀಸ್ನಾಗ ಒಂದ್ ಹುಡುಗ ಐತಿ, ಮದ್ವಿ ಆಗಂದ್ರ ಅಯ್ಯೋ ಬ್ಯಾಡವಾ ತಂಗಿ ಯಾರ ಅವ ಬಿಡ್ತಾರೆ. ಅಂದ್ರೆ ಈಗ ಪ್ರೀತಿ ಅಂದ್ರೆ ಹೆಂಗ್ ಗೊತ್ತಾ ಮೇಡಮ್, ಪ್ರೀ ಅಂದ್ರೆ ಪ್ರೀತಿಸೋದು, ತೀ ಅಂದ್ರೆ ತೀರ್ಸೋದು. ಚೆನ್ನಾಗಿ ಹೇಳ್ತೀರಾ ಸರ್. ಏನ್ರಿ ಏನ್ ತೀರ್ಸ್ಬೇಕು ಋಣ? ಇಲ್ಲ ಮೇಡಮ್, ಪ್ರೀತಿಸಿದವ್ರೆ ತೀರ್ಸೋದು, ತೀರ್ಸ್ಬಿಡೋದು. ಹಂಗೆ ಋಣ ತೀರ್ಸೋದಲ್ಲ, ಮನ್ಸನ್ನೇ ತೀರ್ಸ್ಬಿಡೋದು. ಪ್ರೀ ಅಂದ್ರೆ ಪ್ರೀತಿಸೋದು, ತೀ ಅಂದ್ರೆ ತೀರ್ಸೋದು. ಅಲ್ರಿ ಮತ್ ಈಗಿನ ಕಾಲದಕ್ಕ ಲವ್ ಗಿವ್ ಮಾಡೋದಂದ್ರೆ ಹೆಂಗ್ರಿ ಸರ್? ಹೌದು ಮ್ಯಾಮ್, ನಮ್ದೆಲ್ಲ ಆಗೋಯ್ತು ಮ್ಯಾಮ್. ಈಗ ನೀವೆಲ್ಲ ಹೊಸ ಜನರೇಷನ್ ಅವರು, ನೀವ್ ಹೇಳ್ಬೇಕು. ಅಲ್ಲ ನಮ್ದು ಆಗೇತ್ರಿ, ಮದ್ವೆ ಆತು, ಲವ್ ಆತ್, ಎಲ್ಲಾ ನಾಳೆ ನಮ್ಮ ಮಕ್ಳದ್ ಯೋಚನೆ ಮಾಡ್ಬೇಕಿಲ್ಲ ಈ ರೀತಿ ಏನಿಲ್ಲ, ಯೋಚನೆ ಮಾಡ್ಕೊಂಡು ಪ್ರೀತಿ ಮಾಡ್ಬೇಕು. ಅಂಡ್ ಪ್ರೀತಿ ಮಾಡಿದ್ರು ಕೂಡ ಎಲ್ಲ ತಿಳ್ಕೊಂಡು ಆಮೇಲೆ ಲವ್ ಅನ್ನೋ ಪದಗಳು ಇದೆ ಅಲ್ಲ, ಅದು ಅಂದ್ರೆ ಮನೇಲಿ ಹೆಂಗ್ ಹೇಳೋದು, ಏನ್ ನಿಮ್ಮ ಅಮ್ಮ ಅಪ್ಪ ಅದನ್ನ ಒಪ್ಕೊಂತಾರೆ ಇಲ್ಲೋ, ಅದು ಎಲ್ಲ ಯೋಚನೆ ಮಾಡ್ಕೊಂಡು ಡಿಸಿಷನ್ಸ್ ತಗೋಬೇಕು. ಸುಮ್ನೆ ನಾವು ತಗೊಂಡಿರೋ ಒಂದ್ ಡಿಸಿಷನ್ ಇಂದ ಬೇರೆಯವ್ರ ಲೈಫ್ ಹಾಳು ಮಾಡ್ಬಾರ್ದು ಅಷ್ಟೇ, ಸಿಂಪಲ್. ನೀವು ಕರೆಕ್ಟ್ ಹೇಳಿದ್ರಿ ಬಿಡ್ರಿ ಅಲ್ವಾ ಸರ್. ಈಗ ಪ್ರೀತಿ ಮಾಡೋರು ಏನಾದ್ರು ಸಜೆಷನ್ಸ್ ಕೊಡ್ರಿ ಸರ್, ನಿಮ್ ಸಿನಿಮಾ ಏನಾದ್ರು ಸಜೆಷನ್ಸ್ ಕೊಡ್ತೈತ್ರ? ಕೊಡ್ತೀನಿ ಮೇಡಮ್. ಏನಂದ್ರೆ ಆಗಸ್ಟ್ 6th ಲೈಫ್ ಟುಡೇ ಥಿಯೇಟರ್ ಅಲ್ಲಿ ನೋಡಿದ್ರೆ ಎಲ್ರಿಗೂ ಏನ್ ನೋಡಿದ್ರೆ ಆಗಸ್ಟ್ 6th ಅಂತಾರ. ಅಲ್ಲ, ಎಲ್ಲ ನಾನ್ ನಿಮ್ಗೆ ಹೇಳ್ಬಿಟ್ರೆ ನಾನು ಯಾಕಲ್ಲಿ SXT ಪ್ಲಸ್ ಫ್ಯಾಂಟಮ್ ಕ್ಯಾಮ್ರಾ ಇಡ್ಬೇಕು? ಸೇಮ್ ಬಟ್ ಡಿಫ್ರೆಂಟ್. ಸಜೆಸ್ಟ್ ಯಾಕಂದ್ರೆ ಈಗ ಪ್ರೀತಿ ಅಂದ್ರೆ ಬಾಳ ಭಯ ಆಕತಿ, ಅದ್ರಲ್ಲೂ ಎಸ್ಪೆಷಲಿ ಹುಡುಗಿರ್ ಮೇಲೆ ಎಂತ ಅಪಾದ್ನಿ ಬಂತ. ಈಗ ಒಂದ್ ಕೇಸ್ ಆದ್ಮೇಲೆ ಏನೋ ಹುಡುಗಿರ್ ಅಂದ್ರೆ ಕೆಟ್ಟಾರ ನೋಡ್ತಾರ್ರಿ ಸರ್. ನಮ್ಮಂತ ಒಳ್ಳೆ ಹುಡುಗಿರ್ ಇರ್ತಾರೆ, ಒಳ್ಳೇದಾಗೆ ನೋಡ್ತಾ ಇದ್ದೀವಿ, ಒಳ್ಳೆ ಅಂತಾನೆ ನೋಡ್ತಾರೆ. ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ಲಾ? ಇದು ಮುಂಚೆಯಿಂದಾನೇ ಇತ್ತು. ಮುಂಚೆ ಏನ್ ಗೊತ್ತಾ, ಗಂಡ್ಸರು ಈ ತರ ಮಾಡ್ತಾ ಇದ್ರು, ಈಗ ಹೆಣ್ಮಕ್ಳು ಮಾಡ್ತಿದ್ದಾರೆ. ಅದ್ರಲ್ಲಿ ಏನಿದೆ ಅಂದ್ರೆ, ಮುಂಚೆ ಹುಡುಗಿರಿಗೆ ಅಷ್ಟೊಂದು ಧೈರ್ಯ ಇರ್ಲಿಲ್ಲ. ಇವಾಗ ಅವ್ರಿಗೊಂದ್ ಧೈರ್ಯ ಇಲ್ಲ, ನಾನು ಮಾಡ್ತೀನಿ. ಈಗ ಎಲ್ಲ ಪೇಷನ್ಸ್ ಹೋಗ್ಬಿಟ್ಟಿದೆ, ಅದಕ್ಕೆ ಅವರು ಮಾಡ್ತಾರೆ, ಇಬ್ರು ಮಾಡ್ತಾರೆ, ಮಾಡ್ತಾ ಇರಿ ಅಷ್ಟೇ. ಸುಧೀರ್ ಸರ್, ಲವ್ನಾಗ ಕೈ ಕೊಡೋದು ಸಂಖ್ಯೆ ಯಾರ್ರಿ, ಹುಡುಗಿರ ಹುಡುಗ್ರ? ಹುಡುಗಿರು ಉದ್ರಿ ಸರ, ಹುಡುಗಿರ್ ಕೊಡ್ತಾರೆ, ಹುಡುಗಿರಿಗೆ ಹುಡುಗರು ಕೊಡ್ತಾರೆ. ಹುಡುಗಿರಿಗೆ ಇರೋದ್ ಕನ್ಫ್ಯೂಷನ್. ನಮ್ಗೇನಿಲ್ಲ, ಚೆನ್ನಾಗಿದಲ್ಲ, ಓಕೆ, ನಮ್ಗೆ ಇಷ್ಟ ಆಯ್ತಾ, ಹೆಂಗಿದ್ರೆ ಓಕೆ ಬಾ, ನಾನ್ ಸಾಕ್ತೀನಿ ಅಂತಾರೆ. ಇಲ್ಲ, ಇನ್ನು 6 ಅಡಿನೇ ಇರ್ಬೇಕು, ನಿನ್ ಹತ್ರ ಆಡಿನೇ ಇರ್ಬೇಕು, ಕ್ಯಾಲ್ಕುಲೇಟಿವ್ ಎಲ್ಲ ಅಂತ ನಾನು ಹೇಳ್ತಿಲ್ಲ. ಒಳ್ಳೆ ಹುಡುಗಿರ್ ಇರ್ತೀವ್ರಿ ನಾವು. ಅದೇ ಮೇಡಮ್, ನಾನು ನಿಮ್ಮಂತ ಹುಡುಗಿರ್ ನನ್ ಕತೆ ಹೇಳ್ತಾ ಇಲ್ಲ, ರೇಷಿಯೋ ವೈಸ್ ಅಲ್ಲಿ ಹೇಳ್ತಾ ಇದ್ದೀನಿ. ರೇಷಿಯೋ ವೈಸ್ ನಾಗ ಅಷ್ಟು ಇರ್ತಾರೆ ಅಂತಾರೆ ಸರ್. ಏನ್ರಿ ಅವ್ರು ಯಾರ್ ಕೈ ಕೊಡೋದ್ರಿ? ಇಲ್ಲ ಮ್ಯಾಮ್, ನನ್ಗೆ ಅಂದ್ರೆ ಪರಿಸ್ಥಿತಿ ಹಂಗ್, ಮನಸ್ಥಿತಿ ಅಥವಾ ಪರಿಸ್ಥಿತಿ ಎರಡು ಹಂಗ್ ಮಾಡಿಸುತ್ತೆ ಅನ್ಸುತ್ತೆ ಮ್ಯಾಮ್. ಈಗ ಹುಡುಗಿರೇ ಇದು ಅಥವಾ ಹುಡುಗರೇ ಅದು ಅಂತಲ್ಲ, ಕೆಲವು ಪ್ರೀತಿಗಳಲ್ಲಿ ಹುಡುಗರಿಂದ ಎಡವಟ್ ಆಗಿರೋದು ಇದೆ, ಕೆಲವು ಪ್ರೀತಿ ಹೆಣ್ಮಕ್ಳಿಂದ ಆಗಿರೋದು ಇದೆ. 50-50 ರೇಷಿಯೋ ಇದೆ ಅನ್ಸುತ್ತೆ ಮೇಡಮ್. ಓಕೆ, ಹಿಂಗೆ ಮೇಡಮ್, ಹುಡುಗಿರಲ್ಲಿ ಹುಡುಗ ಅಟ್ಲೀಸ್ಟ್ ಇಲ್ಲಿ ಈಗ ಒಂದ್ ಸ್ವಲ್ಪ ಹಿಂಗ್ ಬರ್ತಾ ಇದಾರೆ ಹುಡುಗಿರಿ. ಓಕೆ, ನೀವು ರೈಟಿಂಗ್ ಮಾಡಿರೋದ್ರಿಂದ ಪ್ರಶ್ನೆ ಕೇಳ್ತಾ ಇದೀನಿ. ಲವ್ ಅಲ್ಲಿ ಬೀಳೋ ಅಂತ ಹುಡುಗರು ಏನೇನಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕು, ತಯಾರಿ ಮಾಡ್ಕೊಂಡಿರ್ಬೇಕು? ಬ್ಯಾಂಕ್ ಬ್ಯಾಲೆನ್ಸ್, ದುಡ್ಡು, BMW ಕಾರು, ಮನೆ ಸ್ಥಿತಿ, ಒಂದ್ ಲಕ್ಷ ಸಂಬಳ. ಸರಿ, ಈ ಜನರೇಷನ್ ಈಗಿನ ಜನರೇಷನ್ ಇವಾಗ ಏನ್ ಗೊತ್ತಾ, ನೀವೇನ್ ಅದಕ್ಕೆ ವಾಟ್ ಈಸ್ ಯುವರ್ ಸ್ಯಾಲರಿ ಪ್ಯಾಕೇಜ್? ಆಕ್ಚುಲಿ ಐ ಆಮ್ ಓನ್ಲಿ ಅರ್ನಿಂಗ್ 2 crore per year. ವಾಟ್ ಯು ಆರ್ ಅರ್ನಿಂಗ್? ಮುಂಚೆ ಎಲ್ಲ ಜಾತಕ ಅದೇನೇನೋ ಅದು ನೋಡಿ ಇದಾಕಲ್ಲ, ಇಲ್ಲ ನನ್ನ ಸ್ಯಾಲರಿ ಪ್ಯಾಕೇಜ್ ಅವ್ರಿಗೆ ಮ್ಯಾಚ್ ಆಗ್ತಲ್ಲ ಅಂತ ರಿಜೆಕ್ಟ್. ಈಗ ಮದುವೆ ಇದ್ರಲ್ಲಿ ಆ ತರ ಒಂದು ಸ್ಥಿತಿಯಲ್ಲಿ ನಾವ್ ಇದೇವಿ.
ಏನ್ರಿ ಸರ್ ಹಿಂಗ್ ಹೇಳತ್ತಾರ ಇವ್ರು? ಹೌದು. ಅಲ್ಲ ಇರೋ ಫ್ಯಾಕ್ಟ್ ಮೇಡಮ್. ಈಗ ಸರ್ ನೀವೇನ್ ಹೇಳ್ತೀರಿ ಈ ಪ್ರಶ್ನೆ? ಯಾವ ಪ್ರಶ್ನೆ ಮೇಡಮ್? ಅದೇ ಲವ್ ಅಲ್ಲಿ ಹುಡುಗರು ಬೀಳ್ಬೇಕಂದ್ರೆ ಏನೇನೆಲ್ಲ ತಯಾರಿ ಮಾಡ್ಕೋಬೇಕಂತ ಹೇಳಿ ಈಗ ಲವ್ ಮಾಡೋ ಹುಡುಗರಿ. ಇಲ್ಲ ಮೇಡಮ್, ಅದೇ ಫಸ್ಟ್ ಅದೇ ಬ್ಯಾಂಕ್ ಬ್ಯಾಲೆನ್ಸ್ ಅದು ಇದೆಲ್ಲ ಚೆನ್ನಾಗಿರ್ಬೇಕು, ಮನೆಗಿನೇ ಎಲ್ಲ ಚೆನ್ನಾಗಿರ್ಬೇಕು. ಈಗ ಸರ್ ಹೇಳಿದ್ರಲ್ಲ ತುಂಬಾ ಕರೆಕ್ಟ್ ಆಗಿ ಹೇಳಿದ್ರು. ಅನ್ನಿಸ್ತಿದೆ, ಹಂಗ ಅನ್ನಿಸ್ತಿದೆ ನನ್ಗೆ ಇವಾಗಿಂದು. ಯಾಕಂದ್ರೆ ನಾನು ಆಮೇಲೆ ಹೇಳಿದ್ರೆ ಏನಪ್ಪ ಬರೀ ಹೆಣ್ಮಕ್ಳು ತಪ್ಪಾಗಿ ಹೇಳ್ತಿದಾರೆ ಅನ್ಸುತ್ತೇನೋ, ಬಟ್ ಈಗ ನೋಡ್ತಿರೋ ವಿದ್ಯಮಾನಗಳೆಲ್ಲ ಹಂಗೆ ಕಾಣ್ತಿದೆ, ಹಂಗೆ Okay. ಕಾಣ್ತಿದೆ. ಈಗ ಹುಡುಗಿ ಯಾಕೆ ಕೈ ಕೊಟ್ಲು ನಿಮಗೆ ಈ ಸಿನಿಮಾದಾಗ? ಆಗಸ್ಟ್ 6ನೇ ತಾರೀಕು. ಸರ್ರಿಗೆ ಒಂಚೂರು ಬಾಯ್ ಬಿಡ್ಸೋಣ ಅನ್ಕೊಂಡೆ. ಆಗಸ್ಟ್ 6ನೇ ತಾರೀಕು ಬಿಟ್ಟಲ್ಲ ಮೇಡಮ್. ಆಗಸ್ಟ್ 6ನೇ ಆಗಸ್ಟ್ 6. ಹೌದು. ಓಕೆ. ಇಲ್ಲಿ ಅಪ್ಪ ಮಗಳ ಸಂಬಂಧ ನೋಡಿದ್ರಿ, ಹ್ಮ್. ಆ ಟ್ರೈಲರ್ ಮಸ್ತ್ ಬಂದೈತಿ. ಹೌದು. ಅಪ್ಪ ಮಗಳಿಗೆ ಹೆಂಗ್ ಕನೆಕ್ಟ್ ಆಕತಿ ಸಿನಿಮಾ ಅಂತಂದೇಳಿ. ಅಪ್ಪ ಮಗಳಿಗೆ ಹೆಂಗ್ ಕನೆಕ್ಟ್ ಆಗುತ್ತೆ? ಆಗಸ್ಟ್ 6 ಮೇಡಮ್. ನೋಡ್ರಿ ಸರ್ ಏನಂದ್ರೆ ಅಲ್ಲ ಎಲ್ಲ ಹೇಳ್ಬಿಟ್ರೆ ನಾನು ಇನ್ನೇನ್ ಸರ್ ಅಷ್ಟೆಲ್ಲ ಟ್ರೈಲರ್ ಆಗಿ ಏನ್ ತೋರ್ಸಿರ ಅದೇ ಹೇಳ್ರಿ ಸರ್. ಟ್ರೈಲರ್ ಅಲ್ಲಿ ಅಪ್ಪ ಮಗಳು ಕಾಲ್ ಹಿಡ್ಕೊಂತಾನೆ. ಅದ ಯಾಕ? ಆಗಸ್ಟ್ 6. ಅಲ್ರಿ ಸುಧೀರ್ ಸರ್, ಮೇಡಮ್ ನೀವ್ ಇದ್ರಾಗ ಏನಾರ ಅಪ್ಪ ಆಗಿರೇನ? ಇಲ್ಲ ಮೇಡಮ್, ನಾನು ಎಲ್ಲಿ ಮೇಡಮ್ ಅಪ್ಪನ ಪಾತ್ರ ಮಾಡೋದು, ಹಂಗೇನಿಲ್ಲ ಮೇಡಮ್. ಅಂದ್ರೆ ಅದೇ ಇನ್ನೊಂದ್ 2-3 ದಿನ ಇದೆ ಮ್ಯಾಮ್, ಕತೆ ಬಿಟ್ಕೊಟ್ಟಂಗ ಆಗುತ್ತೆ ಅಂತ ಅಷ್ಟೇ ಅದನ್ನ ಮುಚ್ಚಿಡೋ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಓಕೆ. ಬಿಗ್ ಬಾಸ್ ಆದ್ಮೇಲೆ ಬಾಳ ಮಂದಿಗೆ ಎಕ್ಸ್ಪೆಕ್ಟೇಷನ್ ಐತಿ, ನೀವ್ ಎಂತ ಸಿನಿಮಾ ಮಾಡ್ತೀರಿ, ಎಂತ ಕ್ಯಾರೆಕ್ಟರ್ ಮಾಡ್ತೀರಿ ಅಂತ ಹೇಳಿ. ಆ ಜವಾಬ್ದಾರಿ ಐತಿ ನಿಮ್ ಮೇಲೆ, ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀನಿ ಅಂತ ಅನಿಸ್ತೈತಾ ನಿಮ್ಗ? ಮ್ಯಾಮ್ ಯಾವಾಗ್ಲೂ ಅದೇ ಪ್ರಯತ್ನ ಮಾಡೋದು ಮೇಡಮ್. ಕೆಲವು ಸತಿ ಗೆದ್ದಿದೀವಿ, ಕೆಲವು ಸತಿ ಸೋತಿದೀವಿ. ನಾವು ಅದ್ ಮಾಡೇ ಬಿಡ್ತೀವಿ ಅಂತ ಹಂಗೆ ಕಡಾಖಂಡಿತವಾಗಿ ಹೇಳಕ್ಕಾಗಲ್ಲ ಮ್ಯಾಮ್. ನನ್ಗೆ ಎಂತ ಪಾತ್ರ ಬರುತ್ತೋ, ನಾನು ಯಾವ್ದೇ ಪಾತ್ರ ಬಂದ್ರು ಇದು ಮಾಡ್ತೀನಿ ಅದು ಮಾಡ್ತೀನಿ ಅನ್ಕೊಂಡು ಚಾಯ್ಸ್ ಅಲ್ಲಿ ನಾನು ಸೆಲೆಕ್ಟ್ ಮಾಡೋನಲ್ಲ ಮೇಡಮ್. ಯಾರು ಚಾನ್ಸ್ ಕೊಟ್ರು ಅದನ್ನ ಓಕೆ ಮಾಡ್ತೀನಿ ಅಂತ ಹೇಳಿ ಮಾಡೋರು. ಯಾವಾಗ್ಲೂ ಆ ಪ್ರಯತ್ನ ಮಾಡೋದು ಎಲ್ಲಾ ಕಲಾವಿದ್ರು, ನಾನು ಅಂತಾನೆಲ್ಲ ಎಲ್ಲಾ ಕಲಾವಿದ್ರು. ಕೆಲವು ಸತಿ ಮನೆ ಮುಟ್ತೀವಿ, ಕೆಲವು ಸತಿ ರೀಚ್ ಆಗೋದ್ ಕಷ್ಟ, ಬಟ್ ತುಂಬಾ ಎಫರ್ಟ್ ಆಗಿ ಮಾಡಿದ್ವಿ ಮೇಡಮ್. ಮಿಕ್ಕಿದ್ದು ಜನನೇ ಹೇಳ್ಬೇಕು ಮ್ಯಾಮ್. ನಾವ್ ಹಿಂಗೆ ಮಾಡ್ಬಿಡ್ತೀನಿ ಹಂಗೆಲ್ಲ ಹೇಳೋದು ಸುಳ್ಳಾಗತ್ತೆ, ಅವ್ರಿಗೆ ಇಷ್ಟ ಆಗ್ಬೇಕು ಮೇಡಮ್ ಮಾಡೋ ಪಾತ್ರಗಳು. ಓಕೆ. ಲೈಫ್ ಟುಡೇ ಇಂದ ನೀವು ಕಲ್ತಿದ್ದು ಏನಾದ್ರು ಇದನ್ನ, ಯಾಕಂದ್ರೆ ಇದು ಆಲ್ಮೋಸ್ಟ್ ಆ ಟ್ರೇಲರ್ ನೋಡಿದಾಗ ಅನಿಸ್ತತಿ, ವಾವ್ ಅನಿಸ್ತತಿ. ಅಂದ್ರೆ ಅಯ್ಯೋ ಹೌದಲ್ಲ, ಇದು ನಮ್ ಲೈಫ್ ನ ನಡೆದೈತಲ್ಲ, ಅವನವನ ಇದು ನಮ್ದ್ರಾಗ ನಡೆದೈತಲ್ರಿ ಅಂತೀವಿ. ಅದನ್ನ ನೋಡಿದಾಗ ನೀವೇನಾದ್ರು ಕಲ್ತಿದ್ದೈತಾ ಈ ಲೈಫ್ ಟುಡೇ ಸೀನ್ಸ್ ಗಳು ಕೆಲವೊಂದು ಮಾಡಿದಾಗ, ಶೂಟಿಂಗ್ಸ್ ನಡೀತಿರ್ಬೇಕಾರೆ? ನಂದೇ ಅಂತ ಕತೆ ನಿಮ್ದು ಕಥೆ ಹೌದು, ನಂದೇ ಕತೆ ಅದ್ರಲ್ಲಿ ಈ ತರ ಆಗಿದೆ. ಹೌದು, ಸುಮಾರು ಜನ ಇರ್ತಾರಲ್ಲ, ಹೋಗಿ ಏನ್ ಬೇಕಾದ್ರೆ ಪಡ್ಕೋಬಹುದು, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತವನ್ನ ಅವಮಾನ್ಯ ಅಹಂಕಾರ ಇರೋರ್ಗೆ ಇವನ್ ಕತೆ ಇದೆ. ಸೊ ನನ್ ಕ್ಯಾರೆಕ್ಟರ್ ನನ್ಗೆ ಬಹಳ ರಿಲೇಟಬಲ್ ಅನ್ಸುತ್ತೆ. ಅಂಡ್ ಇಡೀ ಕಥೆಯಿಂದ ಎಲ್ಲ ಅಂದ್ರೆ ಪ್ರತಿ ಒಂದ್ ಏಜ್ ಗ್ರೂಪ್ಗೆ ಕಲಿಯೋ ತರ ತುಂಬಾ ಇದೆ. ಸೊ ಚೆನ್ನಾಗಿದೆ ಒಂಥರ. ಅಂಡ್ ದಿನ ಕಲಿತಾನೆ ಇರ್ತೀವಿ, ಬಿಕಾಸ್ ಲೈಫ್ ಅಂದ್ರೆ ಪ್ರತಿಯೊಂದು ಬದುಕು, ಈ ಕಂಪ್ಲೀಟ್ ಡೇ ಟು ಡೇ ಲೈಫ್ ಅಲ್ಲಿ ಏನಾದ್ರು ಕಲಿಯೋ ತರ ಒಂದೊಂದು ಇದ್ದೇ ಇರುತ್ತೆ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ. ಸೊ ಅದರಿಂದ ಒಂದು ಅನುಭವ ನಮ್ಗೆ ಸಿಗುತ್ತೆ. ಓ ಸರಿ ಆಯ್ತು, ಇದರಿಂದ ನಾನು ತಪ್ಪು ಮಾಡಿದೆ, ಸರಿ ಇನ್ನೊಂದ್ಸತಿ ಈ ತರ ಆದ್ರೆ ಈ ತರ ಪರಿಸ್ಥಿತಿ ಬಂದ್ರೆ ನಾನ್ ಈ ತರ ಮಾಡ್ಬಾರ್ದು, ಈ ತರ ಉತ್ತರ ಕೊಡ್ಬಾರ್ದು ಅನ್ನೋ ತರ. ಸೊ ದಿನ ಏನಾದ್ರು ಕಲಿಯೋ ತರ ಇದೆ. ಅದೇ ತರ ನಮ್ ಸಿನಿಮಾ ಮೂಲಕ ತುಂಬಾ ಕಲಿಯೋ ತರ ಇದೆ. ಸರ್ ಬ್ರೇಕಪ್ ಸಾಂಗ್, ಯಾತೋ ಸಾಂಗ್ ಯಾಕೆ ಕಳ್ಸಾಕತ್ತೀರಿ ಹುಡುಗರ್ನೆಲ್ಲ? ಅಯ್ಯೋ, ಆ ಲವ್ ಫೇಲಿಯರ್ ಆದ್ರೆ ನಿಮ್ದ ಹಾಡಬೇಕ್ರಿ. ಹುಡುಗರಿಗೆ ಒಂದು ಸಾಂತ್ವನ ಬ್ರೇಕಪ್ ಅಂತ, ಅದ್ರ ನೀವೇ ಹಾಳಾಕತ್ತೀರಲ್ರಿ ಅದ್ರಾಗ. ಹೌದಾ? ಬಡ್ಕೊಂತ ಏನ್ ಮೇಡಮ್, ಅಳ್ತಾ ಇಲ್ಲ, ಬಡ್ಕೋತಾ ಹುಡುಗರುಗಳ ಪ್ರತಿನಿಧಿ ಮೇಡಮ್ ಸಿನಿಮಾಲಿ. ಸರ್ಪಾತ್ರ ನೊಂದಿರೋ ಹುಡುಗರುಗಳ ಪ್ರತಿನಿಧಿಯಾಗಿ ಇವ್ರು ಹತ್ತಿರೋದು. ನೀವೇ ಅಲ್ಲಿ ಅದ್ರಾಗ ಏನಾರು ಲವ್ ಗಿವ್ ಮಾಡಿ ಕೈಗೆ ಮೇಡಮ್ ನಾವು ಆಲ್ಮೋಸ್ಟ್ ವಿಲನ್ಗಳು ಎಲ್ಲಾ ಸಿನಿಮಾಲು ಲವ್ ಮಾಡ್ತಾ ಇರ್ತೀವಿ ಮೇಡಮ್. ನಾವ್ ಎಲ್ಲಿ ಕೈ ಕೊಡೋದು ಮೇಡಮ್? ಹೀರೋ ಬೀಳ್ಸ್ಕೊಂಡಿರ್ತಾರ, ನೀವ್ ಅದನ್ನ ಬೀಳ್ಸ್ಕೋಬೇಕು ಅಂತ ತಯಾರಿ. ಇಲ್ಲ, ನಾವು ಫಸ್ಟ್ ಇಂದಾನೆ ತಯಾರಿ ಮಾಡ್ತಾ ಇರ್ತೀವಿ, ಅವ್ರಿಗೆ ಬಿದ್ದೋಗ್ಬಿಡ್ತಾರ ಅಷ್ಟೇ. ಹೀರೋಗ್ ಬಿದ್ಮೇಲೆ ವಿಲನ್ ಕಡೆ ನೋಡಕ್ಕಾದ್ರೂ ಸಾಧ್ಯ ಮೇಡಮ್ ಅಲ್ವಾ? ನಾವ್ ಬಿಡಿಸ್ಕೊಳಕ್ ನೋಡ್ತಾ ಇರ್ತೀವಿ, ಅಷ್ಟಲ್ಲಿ ಹೀರೋಗ್ ವರ್ಕೌಟ್ ಆಗ್ಬಿಟ್ಟಿರುತ್ತೆ, ಹಂಗಾಗಿ ವಿಲನ್ಗಳಿಗೆ ಸಿಗುತ್ತೆ. ಓಕೆ. ಏನ್ ಈ ಸಿನಿಮಾದಾಗ ಯಾಕೆ ಕಂಪೇರ್ ಟು ಎಲ್ಲಾ ಸಿನಿಮಾಗಳಂತೂ ಬಹಳ ಬರಾಕತ್ತಾವು, ಆ ಎಲ್ಲಾ ಸಿನಿಮಾಗಳಿಗೂ ಇದೆಷ್ಟು ವಿಭಿನ್ನ, ಆಮೇಲೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಎಷ್ಟೈತಿ ನಿಮಗೆ? ಪ್ಯೂರ್ ಕಂಟೆಂಟ್, ಎಮೋಷನಲ್ ಕಂಟೆಂಟ್ ಜೊತೆ ಕಮರ್ಷಿಯಲ್ ಟಚ್, ಫೀಲ್ ಗುಡ್ ಮೂಮೆಂಟ್ಸ್ ತುಂಬಾ ಇದೆ. ಸಾಂಗ್ಸ್ ನೀವು ಕೇಳಿದಿರಲ್ಲ, ಸೊ ಆ ತರ ಸಾಂಗ್ಸ್ ಏನೇ ಅಷ್ಟು ಫೀಲ್ ಕೊಡುತ್ತೆ ಅಂದ್ರೆ ಇಡೀ ಸಿನಿಮಾ ನಿಮ್ಗೆ ಎಮೋಷನಲಿ ಕ್ಯಾರಿ ಮಾಡುತ್ತೆ. ಅಂಡ್ ಎಲ್ಲಾ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ತಪ್ಪು ಮಾಡಿರೋರು ಆ ಟೈಮಿಗೆ ಒಂದ್ ಸೀನ್ಗೆ ಕೋಪ ಬರುತ್ತೆ, ಆಮೇಲೆ ಅವ್ಳು ತಪ್ಪಿಲ್ವಲ್ಲ, ಈ ಸಿಚುಯೇಷನ್ ನನಗೂ ಬಂದಿತ್ತಲ್ಲ, ಆ ತರ ಸೀನ್ ಟು ಸೀನ್ ಕನೆಕ್ಟ್ ಆಗೋ ಅಂತ ಒಂದು ವಿಷಯ. ಸೊ ಅವ್ರದೇ ಕತೆ ಸಿನಿಮಾ ಮೂಲಕ ಬರ್ತಾ ಇದೆ, ಎಲ್ರ ಕತೆ ಸಿನಿಮಾ ಮೂಲಕ ಬರ್ತಾ ಇದೆ. ತುಂಬಾ ರಿಯಲಿಸ್ಟಿಕ್ ಆಗಿ, ತುಂಬಾ ರಿಯಲ್ ಆಗಿ ಮಾಡಿದೀವಿ ಈ ಸಿನಿಮಾ. ಕಾಮಿಡಿ ಐತಾ ಇದ್ರಾಗ ಮೇಡಮ್? ಇವಾಗ ಇವತ್ತಿರೋ ಸಿಚುಯೇಷನ್ ಕಾಮಿಡಿ ಇದೆ ಹಂಗಂತಲ್ಲ, ಒಂದ್ ಸಿನಿಮಾ ಸುಮ್ನೆ ಕಾಮಿಡಿ ಒಬ್ರು ಇದಾರೆ ತುರುಕಾಗಿ ನಾನು ಮಾಡಿಲ್ಲ. ಇದು ಮಲಯಾಳಂ ತಮಿಳ್ ಸ್ಟೈಲ್ ಫಿಲಂ, ಸಿಚುಯೇಷನಲ್ ಕಾಮಿಡಿಗಳು ಅಷ್ಟೇ. ಸುಮ್ನೆ ಜನ ನಗಾಡೋದು ಇಲ್ಲ, ಸುಮ್ನೆ ಕಾಮಿಡಿ ಆ ತರ ಎಲ್ಲ ಮಾಡ್ತಾರೆ, ಆ ತರ ಎಲ್ಲ ಮಾಡಿಲ್ಲ. ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕಾಮಿಡಿ ಇರುತ್ತೆ. ಅವ್ನ್ ಮಾತು, ಅವ್ನ್ ಸುಮ್ನೆ ಅವ್ನ್ ಬಂದ್ ನಿಂತ್ಕೊಂಡ್ರೆ ಮಾತಾಡೋದ್ರಲ್ಲಿ ಕಾಮಿಡಿ ಇರುತ್ತೆ. ಅವ್ನ್ ಬಂದು ಡೈಲಾಗ್ ಓಡಿಸಿ ನಗ್ಸ್ಲೇಬೇಕು ಅಂತ ಫೋರ್ಸ್ಫುಲ್ ಎಲ್ಲ ಇಲ್ಲ. ಅವ್ನ್ ಮಾತು, ಜಗಪ್ಪನ ಅವ್ನ ಮಾತು ಕಾಮಿಡಿ ಇರುತ್ತೆ, ಅವ್ನ್ ಬಿಹೇವಿಯರ್ ಇರುತ್ತೆ, ಅವ್ನ್ ಮಾತಾಡೋದೇ ಕಾಮಿಡಿ ಆಗಿರುತ್ತೆ. ಆ ತರ ಟೈಮಿಂಗ್ ಇದೆ.
ಓಕೆ, ಸಸ್ಪೆನ್ಸ್ ಅಂತ ಕೆಲವ್ರು ಹೇಳತ್ತಿದ್ರು ಇದನ್ನ, ಏನಾರ ಸಸ್ಪೆನ್ಸ್ ಇರ್ಬೋದಾ ಅಂತ? ಇರ್ಬೋದು, ಇರುತ್ತೆ 100% ಇರ್ಬೇಕು. ಕ್ಯೂರಿಯಾಸಿಟಿಗಳಿದೆ, ಹ್ಮ್. ಆ ತರದ್ ಒಂದಷ್ಟು ಅಂಶಗಳಿದೆ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಎಲ್ಲ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಸರ್ ಏನಾರ ಟ್ವಿಸ್ಟ್ ಕೊಡ್ತಾರ ಅದ್ರ? ಅವರೇ ಮೇನ್. ನನ್ನ ಪಾತ್ರದಿಂದ ತುಂಬಾ ಒಂದು ಟರ್ನ್ ಇದೆ ಮ್ಯಾಮ್. ಹೌದು ಮ್ಯಾಮ್, ಹೌದು. ನಿಮ್ದೇ ಒಂದು ಟರ್ನ್ ನನ್ನ ಪಾತ್ರದಿಂದ ಹೌದು ಮ್ಯಾಮ್, ಕತೆಗೆ ಒಂದು ಮೇಜರ್ ಟ್ವಿಸ್ಟ್ ಇದೆ ಮ್ಯಾಮ್. ಸರ್ ಇದುವರೆಗೂ ಮಾಡಿರೋ ಪಾತ್ರಗಳಲ್ಲಿ ಇದು ಲೈಫ್ ಟುಡೇ ಪಾತ್ರ ಎಷ್ಟು ನಿಮಗೆ ಡಿಫ್ರೆಂಟ್ ಅನಿಸ್ತು, ಹೆಂಗಿತ್ತಂತ? ಅದೇ ಮ್ಯಾಮ್ ಹೇಳ್ದ, ನಾನು ಯೂಶಲ್ ಆಗಿ ಯಾವಾಗ್ಲೂ ನೆಗೆಟಿವ್ ಕ್ಯಾರೆಕ್ಟರ್ಗಳೇ ಮಾಡ್ಕೊಂಡು ಕೆಲವರಲ್ಲಿ ರುಟೀನ್ ಅನ್ಸ್ಬಿಡುತ್ತೆ, ಇದ್ರಲ್ಲಿ ನನ್ನಿಂದ ಕತೆ ಒಂದ್ ತಿರುವು ಪಡ್ಕೊಳ್ಳುತ್ತೆ ಮ್ಯಾಮ್. ಹಂಗಾಗಿ ನನ್ಗದು ನನ್ಗೂ ಆ ಕುತೂಹಲ ಇದೆ ಮ್ಯಾಮ್. ನೋಡೋಣ 6ನೇ ತಾರೀಕು ಜನ ಹೆಂಗ್ ತಗೋತಾರೆ, ಏನ್ ಹೇಳ್ತಾರೆ ಅನ್ನೋದು. ಹೌದು ಎಸ್, 6ನೇ ತಾರೀಕು ನಾವು ಕಾಯಕತ್ತೀವಿ ಸಿನಿಮಾ ನೋಡಕ. ಎಸ್ ಮೇಡಮ್. ಅದಕ್ಕೂ ಮುಂಚೆ ಸೆಟ್ ಅಲ್ಲಿ ಒಂಚೂರು ಏನೇನ್ ಆಗಿತ್ತು ಅನ್ನೋದು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ರೀ ನನ್ಗ. ಬನ್ನಿ ಮೇಡಮ್. ಅಲ್ಲ ರೀ, ಇಲ್ಲ ಪ್ರಶ್ನೆ ಅದಾವು, ಹಂಗ ಕೇಳ್ತಾನಿ, ಉತ್ತರ ಕೊಡ್ರಿ ಅಷ್ಟೇ. ಇವತ್ತಿಗೆ ನಾನೇ ಕಂಟೆಂಟ್. ಅಲ್ಲ ಅದ್ ಹೀರೋಯಿನ್ ಅದ್ ಯಾರಾಗಿರ್ಬೋದು, ಕರೆಕ್ಟ್ ಆಗಿ ಉತ್ತರ ಬೇಕು ನೋಡ್ರಿ ನನ್ಗ. ಓಕೆ ಕರೆ ಹೇಳ್ತೀವಿ ಬಿಡಿ ಮೇಡಮ್ ಅವರೇ. ಇಲ್ಲ ನೀವು ಆಣೆ ಮಾಡ್ರಿಲ್ಲ, ಸತ್ಯವನ್ನೇ ಹೇಳ್ತೇನೆ. ಕರೆಯನ್ನೇ ಹೇಳ್ತೇವೆ. ಕೈ ಮುಂದ್ ಮಾಡ್ರಿ ಸರೇ, ಕೈ ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇವೆ. ಸತ್ಯವನ್ನಲ್ಲದೆ ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ. ಏನು ಹೇಳುವುದಿಲ್ಲ. ಕಿರಣ್ ಹೇಳ್ಬೋದಲ್ಲ. ಬೇರೆ ಏನು ಹೇಳೋದಿಲ್ಲ ಅಂತ ಕ್ಯಾಮ್ರಾ ಮೇಲೆ ಆಣೆ ಮಾಡಿದ್ರೆ ಹಂಗಾಗಿ ನಿಜಾನೇ ಹೇಳ್ತೀನಿ, ಏನಾದ್ರೂ ಕೇಳಿ. ಅಯ್ಯೋ, ಶೂಟಿಂಗ್ ಸೆಟ್ಗೆ ತುಂಬಾ ಲೇಟ್ ಆಗಿ ಬರ್ತಾ ಇದ್ದಿದ್ ಯಾರು? ಶೂಟಿಂಗ್ಗೆ ತುಂಬಾ ಲೇಟ್ ಆಗಿ ಬರ್ತಾ ಇದ್ದಂತವ್ರು ಯಾರು ಇಲ್ಲ ಮೇಡಮ್. ವೆರಿ ಪ್ರೊಫೆಷನಲ್ಸ್, ಎಲ್ಲಾರು ಆನ್ ಟೈಮ್ ಇದೆ. ಸುಳ್ಳು ಹೇಳ್ಬಾರ್ದು, ನಿಜ. ಮತ್ತೆ ಆಣೆ ಮಾಡಿರಿ? ಆಣೆ ಮಾಡಿ ಹೇಳ್ತಾ ಇದೀನಿ, ಯಾರು ಬಂದಿಲ್ಲ. ಓಕೆ, ಶೂಟಿಂಗ್ ಸೆಟ್ ಅಲ್ಲಿ ಊಟ ಊಟ ಅಂತ ಹೇಳ್ತಾ ಇದ್ದಿದ್ ಯಾರು? ಪದೇ ಪದೇ ಏನಾರು ತಿನ್ಬೇಕು, ಊಟ ಬೇಕು, ಅಯ್ಯೋ ಊಟ ಯಾವಾಗ? ನಾನೇ. ನೀವೇನಾ? ಹೌದಾ? ಹೌದಾ? ಸುಧೀರ್ ಸರ್ ಇಲ್ಲ ಮ್ಯಾಮ್, ಕೇಳಿಬೇಕಾರೆ ಹಂಗಿಂದ ಅವ್ರು ಹೇಳಿರೋರು ಕ್ಯಾಮ್ರಾ ಮೇಲೆ ಆಣೆ ಮಾಡದ್ಮೇಲೆ ಸುಳ್ಳು ಹೇಳಕ್ಕಾಗತ್ತಾ? ಹಂಗೆಲ್ಲ ತೊಂದ್ರೆ. ಸೆಟ್ ಅಲ್ಲಿ ನಡೆದಂತಹ ಸೀರಿಯಸ್ ಜಗಳ. ಸೀರಿಯಸ್ ಜಗಳ ತರದೇನಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಅಂತದಿಲ್ಲ. ಸೀರಿಯಸ್ ಜಗಳ ಮಾಮೂಲಿ ಇದ್ದಾರೆ. ಸೀರಿಯಸ್ ಆತರ ಎಲ್ಲ ಇಲ್ಲ. ಸೀರಿಯಸ್ನೆಸ್ ಯಾವ್ದು ಆಗಿದೆ? ಅವನವನ್ ಅಂತೆಲ್ಲ ಏನಿಲ್ಲ. ಅವನವನ್ ಅಂದ್ರ ನಮ್ ಕಡೆಗೆ ಅದ್ ಕಾಮನ್ ರೀ. ಪ್ರೀತಿಯಾಗ ಹೇಳ್ತೀವಿ, ಪ್ರೀತಿಲಿ ಹೇಳ್ತೀವಿ ನಾವು ಆತರ ಎಲ್ಲ ಅದನ್ನ. ಅದೇ ಪ್ರೀತಿ. ಓಕೆ, ಅದೇ ಪ್ರೀತಿಯಾಗೆ ನಡೆದ ಜಗಳ. ಹಂಗಂದ್ರೆ ಅವನವನ್ ಅನ್ನೋದ್ ಬಿಟ್ಟು ಎಲ್ಲ ನಡೆದಿದೆ. ಓಕೆ, ಸೆಟ್ ಅಲ್ಲಿ ನಡೆದಂತಹ ಫನ್ನಿಯಸ್ಟ್ ಜಗಳ ಅದ್ ಶೇರ್ ಮಾಡ್ಲೇಬೇಕು ನೀವು. ಅದೇನೋ ಫನ್, ಅದು ಸೀರಿಯಸ್ ಆಗ್ತಾ ಆಗ್ತಾ ಹಂಗೆ ಫನ್ನಿ ಆಗ್ಬಿಟ್ಟಿರ್ತದ ನೋಡ್ರಿ. ಬೆಳಿಗ್ಗೆ ಹಾಲ್ ಕಟ್ಟಾಗ ತನಕ ನನ್ನ ಹಾಲ್ ರುಬ್ತಾ ಇರೋರು, ಇವ್ರು ಪಾಪ ಕೆಲಸ ಮಾಡ್ತಾರ, ಆತರ ಇಲ್ಲ. ಇಲ್ಲ ಮ್ಯಾಮ್, ಅಂತದಿಲ್ಲ. ಕಂಪ್ಲೀಟ್ಲಿ ಪ್ರೊಫೆಷನಲ್. ಜಗಳ ಗಿಗಳ ಆತರದ್ ಏನಿಲ್ಲ ಮ್ಯಾಮ್. ಜಗಳ ಫನ್ ಆತರ ಎಲ್ಲ ಪುಟ್ಟ ಮನಸ್ತಾಪಗಳಿರ್ಬೋದು ಅಷ್ಟು, ಜಗಳ ಎಲ್ಲ ಇಲ್ಲ. ಇಡ್ಲಿಗೆ ಸ್ವಲ್ಪ ಕಮ್ಮಿ ಇರ್ಬೋದು. ಯಾಕೆ ಸರಿ ಇಡ್ಲಿಗೆ ಚಟ್ನಿಲ್ ಉಪ್ಪಿಲ್ಲ ಅನ್ನೋ ಆತರ ಒಂದ್ ಸಣ್ಣ ಪುಟ್ಟ ಇರ್ಬೋದು. ಯಾಕೆ ಸರ್ ನಾನು ಕ್ರೋಸಿನ್ ಕೊಟ್ಟಿಲ್ಲ ಅನ್ನೋ ಸ್ವಲ್ಪ ಇರ್ಬೋದು. ಯಾಕೆ ಸರ್ ನಾನು ಹಾಸ್ಪಿಟ್ಲಿಗೆ ತೋರಿಸಿಲ್ಲ ಅಂತ ಮ್ಯಾನೇಜರ್ ಮೇಲೆ ಒಂದು ಕಂಪ್ಲೇಂಟ್ ಆಗಿರ್ಬೋದು. ಅದೇ ಅದರ ಚಿಕ್ಕಾಪುಟ್ಟ ಇರ್ಬೋದು ಅಷ್ಟೇ. ಓಕೆ, ಸೂಪರ್. ಸೆಟ್ ಅಲ್ಲಿ ತುಂಬಾ ಟೇಕ್ಸ್ ತಗೊಳ್ತಾ ಇದ್ದಿದ್ ಯಾರು? ಯಾರು ಇಲ್ಲ, ಎಲ್ಲ ಕಂಪ್ಲೀಟ್ಲಿ ಪ್ರೊಫೆಷನಲ್ ಇದ್ರು. ಅವ್ರೇನೋ ಪಾಪ ಹಿಂಗಂದ್ರೆ ಇಲ್ಲ, ನನ್ಗೆ ಏನು ಅಂದಿಲ್ಲ. ಇಲ್ಲ ಇಲ್ಲ, ನಿಜ ಇಲ್ಲ ಇಲ್ಲ, ಆತರ ಯಾರು ಸೈಕಲ್ ಹೊಡೆಯೋರು ಯಾರು ಇಲ್ಲ. ಇಲ್ಲೆಲ್ಲ BMW ಓಡಿಸೋರೇ ಇರೋದು. ಸರ್ ಬಿಡ್ರಿ, ನನ್ಗೆ ಗೊತ್ತಿಲ್ಲ, ಅದಕ್ಕೆ ಗೊತ್ತಿಲ್ಲ. ಹಂಗ ಸೆಟ್ ಅಲ್ಲಿ ತುಂಬಾ ಸೋಂಬೇರಿ ಯಾರೂ ಇಲ್ಲ ಮೇಡಮ್. ಇವ್ರು ಏನ್ ನೋಡಿದ್ರಿ? ಈಗ ಯಾರು ಸೋಂಬೇರಿ ಇದ್ರೆ ನೀವ್ ಇಟ್ಕೋತೀರ ನಿಮ್ ಜೊತೆ ಇದ್ರಲ್ಲಿ ಟೀಮ್ ಅಲ್ಲಿ? ಹಂಗಿಲ್ಲ, ಹಂಗಾಗಲ್ಲ. ನಿಜಾನೇ ಹೇಳ್ತಾ ಇರೋದು. ಓಕೆ, ಸೆಟ್ ಅಲ್ಲಿ ಇದನ್ನ ಎಲ್ರು ಹೇಳ್ಬೇಕು. ಸೆಟ್ ಅಲ್ಲಿ ಆಕ್ಟ್ ಮಾಡಿದಂತಹ ಸೀನು ನನ್ ಲೈಫ್ಗೆ ಯಾಪ್ಟ್ ಆಗಿತ್ತು ಅನ್ನೋದಾದ್ರೆ ಯಾವ್ದು? ಒಂದ್ ಸೀನ್, ಆಮೇಲೆ ಅವ್ರು ಒಂದ್ ಹುಡುಗಿ ನನಗೆ ಪ್ರಪೋಸ್ ಮಾಡಿದ್ಲು, ಹೀರೋಯಿನ್ ಅದ್ರಲ್ಲಿ ನನಗೆ ಪ್ರಪೋಸ್ ಮಾಡ್ತಾಳೆ. ರಿಯಲ್ ಲೈಫ್ ಅಲ್ಲಿ ಒಂದ್ ಹೀರೋಯಿನ್ ಅಲ್ಲ, ಒಂದ್ ಹುಡುಗಿ ಪ್ರಪೋಸ್ ಮಾಡಿದ್ಲು, ಒಪ್ಕೊಳ್ಳಿಲ್ಲ. ಅದೆಲ್ಲ ಆಗಸ್ಟ್ 6th. ಹೇಳ್ರಿ ನೀವು. ನನ್ನ ಎಂಟ್ರಿ ಸೀರೆ ನನ್ಗೆ ಒಂಥರ ಲೈಫ್ ಅಲ್ಲಿ ದಿನ ಆಗ್ತಾ ಇರುತ್ತೆ. ನಾನು ಎಲ್ಲೂ ಬಂದ ತಕ್ಷಣ ಜನ ತಿರ್ಗಿ ನೋಡ್ತಾರೆ. ಸೊ ಎಲ್ರು ನೋಡ್ತಾರೆ. ಸರ್ ನಿಮ್ದ್ರಿ? ಅದ್ರಲ್ಲಿ ನಾನು ಹೀರೋಯಿನ್ ಒಂದ್ಸಲಿ ರೇಗಿಸ್ತಾ ಇರ್ತೀನಿ ಮ್ಯಾಮ್. ಆಗ ಹೋಗಿ ಪಟ್ಟಂತ ಹೀರೋ ಸಾರ್ನ ಕರ್ಕೊಂಡ್ ಬರ್ತಾರೆ. ಅವಾಗ ಹೇಳ್ತೀನಿ, ಏನ್ ಗುರು ನಮ್ ಗಿಣಿ ಹೋಗಿ ಗಿಡಗನ್ ಹಾಕೊಂಡ್ ಬರ್ತಾ ಇದೆ ಅಂತ. ಆ ತರದೆಲ್ಲ ಆಗಿದೆ ಮ್ಯಾಮ್ ಲೈಫ್ ಅಲ್ಲಿ. ಹೌದಾ? ಆಗಿದೆ. ಎಷ್ಟು ಮಂದಿರಿ ನಿಮಗೆ ಹಿಂಗೆ ಚೂರಿ ಹಾಕ್ಯಾರ ಅಂತಂದ್ ಹೇಳಿ? ಇಲ್ಲ, ಹಂಗೇನಿಲ್ಲ ಮ್ಯಾಮ್, ಆತರ ಮಂದಿ ಚೂರಿ ಅಂತಲ್ಲ, ಆ ತರದಾಗಿದೆ. ಅವಾಗ ಇತ್ತು ಆ ತರದ್ದೆಲ್ಲ. ಸುಮ್ನೆ ಹಿಂಗ್ ನೋಡ್ತಾ ಇದ್ರೆ ಪಟ್ಟಂತ ಕಟ್ ಮಾಡಿ ಡೌ ಕರ್ಕೊಂಡ್ಬಿಟ್ಟಿರೋರು. ನಾನು ಹಂಗ್ ನೋಡ್ತಿದ್ದ ಹಿಂಗ್ ನೋಡ್ತಿದ್ದ ಅಂತವೆಲ್ಲ ಆಗಿದೆ ಬದುಕಲ್ಲೇ. ಓಕೆ, ಆದ್ರೆ ಕೊನೆಗೆ ಮದ್ವೆ ಆಗಿರಲ್ಲ? ಹೌದೌದು, ಮದ್ವೆ ಆಗಿ ಕ್ಲೈಮ್ಯಾಕ್ಸ್ ಅದೇ ಅಲ್ವಾ ಮ್ಯಾಮ್? ಅದೇ. ಸೂಪರ್. ಓಕೆ, ಸೆಟ್ ಅಲ್ಲಿ ತುಂಬಾ ಕಷ್ಟವಾದಂತಹ ಟೈಮ್, ಅಪ್ಪ ಈ ಸಿಚುಯೇಷನ್ ತುಂಬಾ ಕಷ್ಟ ಆಗಿದ್ದು ತಡೆಯಕ್ ಆಗ್ತಿಲ್ಲ. ಆ ಮಳೆಲೆಲ್ಲ ತುಂಬಾ ಶೂಟ್ ಮಾಡಿದ್ರು. ಚಿಕ್ಕಮಂಗ್ಳೂರ್ ತುಂಬಾ 3 ದಿನ
ಗೋಕಾಕ್ ಶೂಟ್ಗೆ ಬೆಳಿಗ್ಗೆ 8 ಗಂಟೆ 10 ಗಂಟೆಗೆ ಮಳೆ ಸ್ಟಾರ್ಟ್, 3 ಗಂಟೆ ತನಕ 3 ದಿನದ್ದು ವೇಸ್ಟ್ ಆಗಿದೆ. 3 ದಿನದ್ದು ಪಾಪ ಎಲ್ಲ ಕೊಡ್ಲೇಬೇಕಲ್ಲ ಮ್ಯಾಮ್, ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಅದೇನಿದೆ ಅವ್ರು ಪೇಮೆಂಟ್ ಮಾಡ್ಲೇಬೇಕು. ಹಂಗಾಗಿ ಪಾಪ ಮಳೆ ಈಗ green ಬೇಕೇ ನಿಂತ್ಬಿಡುತ್ತೆ. ಬೇಕು, ಇದೇ ಟೈಮಲ್ಲಿ ಶೂಟ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಕಷ್ಟ ಬಿದ್ದಿದ್ದಾರೆ. ತುಂಬಾ ಹಣಗಳು ಆ ಕಡೆ ಈ ಕಡೆ ಆಗಿದೆ. ಇನ್ನೊಂದ್ರಿ ಎಣ್ಣೆ ಹೊಡಿತಿರಲ್ಲ ನೀವು, ಅದ್ ರಿಯಲ್ ಆಗಿ ಹೊಡಿತೀರಿ? ಸಿನಿಮಾಲಿ ಯಾವ್ದು ಎಣ್ಣೆ ರಿಯಲ್ ಅಲ್ಲ ಮ್ಯಾಮ್. ಬಿಂದು ಜೀರಾ ಅಲ್ಲ ಕೆಲವು real. ಇಲ್ಲ ಮ್ಯಾಮ್, ಬಿಂದು ಮೇಕಪ್ ಜೀರಾ. ಮಾಡಿದಾಗ ಯಾವ್ದು ಆ ತರದ್ ಇರಲ್ಲ. ಓಕೆ ಸೂಪರ್. ಸೆಟ್ ಅಲ್ಲಿ ಯಾರು ತುಂಬಾ ಕಾಲ್ ಎಳಿತಾ ಇದ್ರು ಅಂತ? ಅಂದ್ರೆ ಅವ್ರನ್ನ ಇವ್ರನ್ನ ಅವರು ಅಂತ ಒಂದ್ ಸ್ವಲ್ಪ ಸುದೀಶ್ ನಾನೇ ಒಂಚೂರು ತುಂಬಾ ಕಾಲ್ ಎಳಿದ್ರಿ? ನಾನು ಒಂಚೂರು ಹೇಳಿರಿ ಕಾಲು. ಯಾವಾಗ್ಲೂ ದಿನ ಮಾಡ್ತಾ ಇರ್ತೀವಿ ಮ್ಯಾಮ್. ಈಗ ಇಲ್ಲಿ ನಮ್ಮ ಮುಂದೆ ಆಫ್ ದ ರೆಕಾರ್ಡ್ ಎಲ್ಲ ಸಿಕ್ಕಾಪಟ್ಟೆ ಅವಳು ಇಡ್ತಾ ಇರ್ತೀನಿ. ಹೌದು, ನಾನೇ ಥಿಯೇಟರ್. ಹೌದಾ? ಓಕೆ ಸೂಪರ್. ಓಕೆ, ಹೆಂಗಿದ್ರು ಯುಕೆ ಹೋಗ್ ಬಂದಿರಿ, ಅದಕ್ಕ ಯುಕೆ ಅಂದ್ರೆ ಉತ್ತರ ಕರ್ನಾಟಕ ರೀ. ಗೊತ್ತು madam, ನಾವು ಕನ್ನಡಿಗರು. ಮೀಲ್ಸ್ ಅಂತಾನೆ ಹೇಳುತ್ತೆ. ಅಲ್ರಿ ಏನ್ರಿ ನನಗ ಇದು ಮಾಡಕ್ ಕಾಣ್ತೀರಿ ನೀವು? ನಾವು ಒಂಚೂರು ಈ ಉತ್ತರ ಕರ್ನಾಟಕಕ್ಕೆ ಹೋಗ್ ಬಂದಿರಿ, ಒಂದಷ್ಟು ಪದಗಳು ಹೇಳ್ತೀನ್ರಿ ಸರ, ಸಿಂಪಲ್ ಪದ ರೀ. ನೀವು ಉತ್ತರ ಕರ್ನಾಟಕದ ಭಾಷೆಗೆ ಹೇಳ್ಬೇಕು, ಏನು ಹೇಳ್ತಾರ ಅಂತ. ಸರಿ ಆಯ್ತು. ಈರುಳ್ಳಿ, ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ, ಇದಂತ್ರಿ ಎಲ್ಲಾ ಹೇಳ್ತಾರನ್ರಿ. ಮುಖ, ಮುಸುಡಿ ಇಲ್ಲ, ಮೋರಿ, ಮರ, ಮೋರಿ, ಮೋರಿ ಅಂದ್ರ ಮರ. ಮೋರೆ, ಮೋರಿ. ಇಲ್ಲ ಮೋರಿ ಅಲ್ಲ. ಇದು ಮೇಡಮ್ ಆ ಥರ ಏನೋ ಬರ್ತದೆ ಅದು. ಮೋರಿ ಇದೆ. ಮಾರಿ, ಯಾವ ಮೋರಿ ರೀ ಸರ್? ಮಾರಿ, ಇದು ಈ ಥರ ಏನೋ ಬರ್ತದು. ಮಾರಿ, ಮಾರಿ, ಒಂದ್ ಮೋರೆ, ಮೋರೆ ನೋಡು, ಒಂದ್ ಮೋರೆ, ಮೋರೆ. ಮಾರಿ, 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 ಮಾರಿನಾ? ಮಾರಿ. ಅದೇ ಒಂಚೂರು ಹೆಚ್ಚು ಕಮ್ಮಿ ಆಯ್ತು ಮ್ಯಾಮ್. ಒಂಚೂರು ಹಂಗೆ ಅದೊಂದ್ ಹಿಂಗ್ ರೌಂಡ್ ಹಾಕ್ಬಿಟ್ಟೆ. ಮಾರಿ, ನೀವೇನ್ರಿ ಯುಕೆ ಲ್ಯಾಂಗ್ವೇಜ್ ನ ಮೋರಿ ಗೀರಿ ಅನ್ಕೊಂಡೆ. ಮಾರಿ ನೋಡು ಆ ತರ ಒಂಚೂರು ಒಂಚೂರು ಹಂಗಾಯ್ತು ಮ್ಯಾಮ್. ಆಯ್ತು ನೆಕ್ಸ್ಟ್ ಮೇಡಮ್. ಟ್ರೈ ಮಾಡಿದ್ ತಾನೆ ಮ್ಯಾಮ್. ಏನೋ ಬಿಡ್ರಿ, ಕೇಸರಿ ಬಾತ್ ತಿಂದಿರೋದಿಲ್ಲ? ಏನಂತಾರ ಅದಕ್ಕೆ? ಶಿರೆ, ಶಿರಾ, 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 ಶಿರೆ. ನಿಮ್ ಕಡೆ ಶಿರಾ ಅಂದ್ರೆ ನಮ್ ಕಡೆ ಕೇಸರಿ ಬಾತ್. ಬಾಳ್ ಚಲೋ ಮ್ಯಾಮ್ ಅದೇ ತರ ನಿಮ್ ಕಡೆ ಶಿರಾ ಅಂದ್ರೆ ನಮ್ ಕಡೆ ಕೇಸರಿ ಬಾತು. ಶಿರಾ, ಶಿರಾ. ಏನ್ ಚಲೋ ಅದಳಪ್ಪಿ ಹುಡುಗಿ. ಅವ್ರು ಪಾಪ ಬಾಂಬೆಯಿಂದ ಮುಂದೆ ಹೇಳೋದು ಹೌದು ಮ್ಯಾಮ್, ನಿಜ, ನಮಗೂ ಖುಷಿ. ಬಾಳ ಖುಷಿ ಆಯ್ತು. ಇವ್ರಿಬ್ರು ಕೂಡ ಮ್ಯಾಮ್ ನಾನು ಹೇಳ್ದೆ ನಾನು last ಅಲ್ಲಿ ಉತ್ತರ ಕೊಡ್ತಾರೆ, ಕೊಡ್ತಾರೆ, ಕೊಡ್ತಾರೆ. ನಿಮ್ದ ಬಾಳ ರೀ ಚಲೋ ಐತಿ ಹುಡುಗಿ. ಒಳ್ಳೆ ಹೀರೋಯಿನ್ ಆಯ್ಕೆ ಮಾಡ್ಕೊಂಡಿರ್ ನೋಡ್ರಿ. ಆಯ್ತಾ? ಮತ್ತ ತಿಂಡಿಗೆ ಏನಂತಾರ? ತಿಂಡಿ ನಾಷ್ಟ. ಸರ್ ಇದು ಕ್ವಶನ್ ಪೇಪರ್ ಅಲ್ಲ ಅಲ್ಲ ಅಲ್ಲ, ನಾವ್ ಬರಕ್ಕಿಂತ ಮುಂಚೆ ಅವ್ರು ಇಬ್ರು 10 ನಿಮಿಷ ಕೂತಿದ್ರು. ಇದೆ ಅನ್ಸುತ್ತೆ. ಎಲ್ಲಾದ್ರೂ ಕೇಳ್ದೇನಾ ನಾನು? ಇಲ್ಲ ಈಗ ಸರಿ ಆಯ್ತು. ಮತ್ತೆ 10 ನಿಮಿಷ ಅಲ್ಲಿ ಯಾಕೆ ಕೂತಿದ್ರಿ ನೀವು ಇಬ್ರು? ಇಲ್ವಲ್ಲ, ನಾನ್ ನಿಮ್ ಜೊತೆ ಕೂತಿದ್ದೆ, ನೀವ್ ಇಬ್ರು ಜೊತೆ ಅಲ್ಲಿ ಕೂತಿದ್ದೆ. ಇದು ಕ್ವಶನ್ ಪೇಪರ್ ಲೀಕ್ ಆಗಿದೆ ವಾಟ್ಸ್ಆಪ್ ಅಲ್ಲಿ. ಓಕೆ 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 ಆಯ್ತು ಸರಿ, ಮೇಡಮ್. ಸರಿ. ಅಪ್ರಿಶಿಯೇಟ್ ಮಾಡ್ರಿ. ಮುಂಬೈಯಿಂದ ಬಂದ ಹುಡುಗಿ, ನೀವ್ ಇಲ್ಲೇ ಅಕ್ಕಪಕ್ಕ ಬೆಂಗಳೂರಿನಾಗ ಇದ್ದು ಅದೇ ಬೇಜಾರಾಗ್ತಾ ಇರೋದು ಅದ ನಮ್ಗೆ. ಮತ್ತ ಏನ್ರಿ ಸರ್ ನೀವು ಏನೇನು ಉಪಯೋಗ ಇಲ್ಲ. ಮುಂಬೈನಾಗ ಯಾವ್ದೋ ಕನ್ನಡ ಗಲಿ ಆಗಿದ್ರು ಅನ್ಸತ್ತೆ ಮೇಡಮ್. ಈಗ ಒಂದ್ ಹೇಳ, ಶಿರಾ ಮರಾಠಿದಲ್ಲಿನೂ ಹೇಳ್ತಾರೆ. ಈಗ ಯಾಕೆ ಗೊತ್ತಾ, ಕರ್ನಾಟಕ ಬಾರ್ಡರ್ ಮತ್ತೆ ಮಹಾರಾಷ್ಟ್ರಗೆ ಬಹಳ ಸಂಬಂಧ ಐತಿ. ಹೌದು, ಅದಕ್ಕೆ ಪಕ್ಕ ಮೇಡಮ್ ಇರೋ ಕೊನೆ ಕರ್ನಾಟಕದ ಬಾರ್ಡ್ರು ಇವಾಗ ಇರುತ್ತಲ್ಲ ಕನ್ನಡ, ಸ್ಟಾರ್ಟಿಂಗ್ ಮಹಾರಾಷ್ಟ್ರದ ಬಾರ್ಡರ್ ಇರುತ್ತಲ್ಲ ಅಲ್ಲಿರೋದು ಇವ್ರು ಹಿಂಗ ಅಕ್ಕಪಕ್ಕ ಮಾತಾಡ್ಕೊಂಡು ಕನ್ನಡ ಕಲ್ತವ್ರು ಇವ್ರು. ಮತ್ ಏನ್ ಅನ್ಕೊಂಡ್ರಿ? ಸರ್, ನನ್ಗೆ ಅಲ್ಲೂ ಸುಮಾರು ಜನ ಫ್ರೆಂಡ್ಸ್ ಗಳೆಲ್ಲ ಇದ್ದಾರೆ. ಅದಕ್ಕೆ ಚಲೋ ಸೂಪರ್. ನನಗ್ ನಿಮ್ದ ಆನ್ಸರ್ ಅವನವನು ಮತ್ತೆ ಇನ್ನು ಆ, ಅವರೇ ಹೇಳಿ ನನ್ಗೆ ಬಿಡಿ, ಬಾಳ ಸುಮ್ನೆ ಅಭಿಮಾನ ಕೂತ್ರೆ- ಇದೆ. ಸುಮ್ನೆ ಕುಂದಿರ್ತೀವಿ ಬಿಡ್ರಿ ಮೇಡಮ್. ಅರೆ ನಾವು ಕುತ್ಕೋ ಅನ್ನೋದಕ್ಕೆ ಏನಂತಾರಿ? ಕುಂದ್ರಿ, ನಾವ್ ಈಗ ಅಂದಲ್ರಿ ಸುಮ್ನೆ ಕುಂದಿರ್ತೀವಿ ಬಿಡ್ರಿ ಅಂತ. ಮತ್ತೆ ಇದ್ ನನ್ಗೆ ಗೊತ್ತಿರಲಿಲ್ಲ. ಈಗ ಹಿಂಗೆ ಮತ್ತೆ ಹುಚ್ಚಿಗೆದ್ದೆಲ್ಲ script ಹೆಂಗೆ ಹೇಳಿಲ್ಲ ಆನ್ಸರ್ ನೀವು. ಕೊಡ್ತೀನಿ ನೋಡ್ರಿ. ಈಗ ರೊಚ್ಚಿಗದಾರ್ರಿ. ಓಕೆ, ಚಿಕ್ಕಪ್ಪಾಗ ಏನಂತಾರ ನಮ್ ಕಡೆ? ಕಾಕ ಕಾಕಾ, ಕಾಕಾ ರೀ, ಇನ್ನ ಕಾಕಾ. ಬಿಡಲ್ಲ ಬಿಡ್ರಿ ನಾವು. ಹಾ, ಕಾಕಾ. ಓಕೆ, ಚೆನ್ನಾಗಿದ್ದೀರಾ? ಚಲೋ ಅದಿರಿ. ಚಲೋ ಇದೀರಿ. ಸರ್ ಹೇಳಿದ್ರಿ. ಚಲೋ ಅದಿರಿ? ಒಂದ್ ಆರಾಮದಿರಿ? 2 ಸೆಕೆಂಡ್ ಫಸ್ಟ್ ಹೇಳ್ಬಿಟ್ರ. ಆರಾಮಿದಿರಿ? ಆರಾಮಿದ್ದೀರಿ? ಗಡಾ ಬಾ. ಚೆನ್ನಾಗಿದ್ದೀರಿ? ಅಲ್ಲ ನಾನ್ ಅಂದ್ರೆ ಬೇಗ ಬಾ ಅನ್ನೋದ್ಕೇನ್ ಹೇಳ್ತಾರ? ನೀವ್ ಹೇಳ್ಬಿಟ್ರಿ. ಗಡ ಬಾ. ಬಡ 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 ಹಾ, ಬಡ ಬಡ. ಇನ್ನೊಂದ್ ಹೇಳ್ತಾರ, ಬಡ ಬಡ ಬಾ. ಬಡ ಬಡ ಅಂದ್ರೆ ಬೇಗ ಬೇಗ ಅಲ್ಲ? ಕರೆಕ್ಟ್ ಕರೆಕ್ಟ್ ಏನ್ರಿ? ಗಡಾ ಬಾ. ಗಡಾ ಬಾ. ಅವ್ರು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಡ್ರಿ, ಅಯ್ಯೋ, ಅಲ್ಲೇ ಡೀಲ್ ಮಾಡೋರು ಬಾರ್ಡರ್ನಾಗ. ಇದು ನಮ್ ಫ್ರೆಂಡ್ ಆಕ್ಚುಲಿ ಹೇಳ್ಕೊಟ್ಟಿರೋದು. ಯಾರು ನಿಮ್ ಫ್ರೆಂಡ್? ಅವ್ರ ಸೂಪರ್ ರೀ. ಏನೇನು ಬೈಗುಳ ಕಲ್ತ್ಕೊಂಬಂದ್ರಿ ಅಲ್ಲಿ? ಯಾಕಂದ್ರ ನಮ್ದ್ರಾಗ ಅವ್ನವ್ನಂದ ಏನೋ ನಡಿಯಂಗ ಇಲ್ರಿ. ಅವ್ನಂದ್ರ ಪ್ರೀತಿ ಜಾಸ್ತಿ ಇರ್ತೈತಿ ಅಂತ. ಅವ್ನವ್ನಂದ್ರ ಓಲಿ ಬಿಡ್ರಿ, ಅವ್ನ ಮುಂದಕ್ಕೆ ಹೋಗ್ರಿ. ನಿಮ್ ದಾವಣಗೆರೆ ಅವ್ರ ಹೆಂಗ್ ಬೈತಾರ ಹೇಳ? ಹೋಗವನ ತಾನೆ. ಸೂಪರ್. ಆ ಒಂದ್ ಲೈನ್ ನೀವ್ ಬೈಬೇಕು. ಒಂದೆರಡು ಲೈನ್ ನೀವು ಉತ್ತರ ಕರ್ನಾಟಕದಾಗ ಮಾತಾಡ್ಬೇಕು. ಅವನವನ ರೊಟ್ಟಿ ಬಾಳ್ ಚಲೋ ಐತ್ರಿ. ಇನ್ನೊಂದ್ 2 ಲೈನ್ ಹೇಳ್ರಿ. ಅಲ್ಲಿ ಹುಡ್ಗ್ಯಾರ್ ನೋಡಿರ್ತಿರಿಲ್ಲ? ಹುಡುಗಿಯರ್ನೆಲ್ಲ ನೋಡಿಲ್ರಿ, ಅವ್ರೆಲ್ಲ ನಮ್ಮ ಅಕ್ಕಂಗಿರಿ ಇದ್ದಂಗೆ. ಇವೇನ್ರಿ ನೀವು ನಮ್ಮನ್ ಕಂಟೆಂಟ್ ಮಾಡ್ತಾ ಇದೀರಾ? ಅಲ್ರಿ, ನಮ್ ಯುಕೆದಾಗ ಎಷ್ಟ್ ಚಲೋ ಅದಾರ ಹುಡ್ಗಿರು. ಎಲ್ಲ ನಮ್ಮ ಅಕ್ಕಂಗಿರ. ಅಕ್ಕಂಗಿರ ಬಿಟ್ರೆ ಓಲಿ ಬಿಡ್ರಿ. ನನ್ಗೆ ಬರಲ್ಲ.
ಇವ್ರು ಹೇಳ್ಕೊಡ್ತಾರ ಕೇಳ. ಅವನ ಇಲ್ಲ ಬೇಡ, ನಿಜವಾಗ್ಲೂ ಬೇಡ, ಭಯದೇನು ಬೇಡ. ಒಗ್ಗಟ್ಟು ಏನಾದ್ರು ಇದ್ರೆ ಒಗ್ಗಟ್ಟೆ. ಸರಿ. ಅದು ಅಲ್ಲಿ ಆಕ್ಚುಲಿ ಕಾಲೇಜ್ ಹುಡುಗಿರಲ್ಲಿ ಇದೆಲ್ಲ ಹೇಳ್ಕೊಟ್ರು. ಏನೋ ಕಟ್ಟದ ರೋಟಿ, ಖಾರ ಚಟ್ನಿ, ಕಟ್ಕೊಂಡ್ರೆ ಶಟ್ಕೊಂಡ್ರೆ ನಮ್ ಯಜಮಾನ್ರೆ ಏನಂಗಂದ್ರೆ ಕದ. ಅಂದ್ರೆ ಯಜಮಾನ್ರ ಹೆಸರು ಹೇಳ್ರಿ ಅಂದ್ರ ಹಂಗ ಹೇಳ್ತಾರ. ಸಾರಿ ಅವಾಗ್ಲ ಅಂತ ಇದೇ ಪ್ರಿಪೇರ್ ಆಗ್ತಾ ಇರಿ ಇವ್ರಿಬ್ರು. ಇಲ್ಲ ಇಲ್ಲ, ನಂಗೆ ನೆನಪಿನ ವಿಡಿಯೋನೇ ಇತ್ತು ನನ್ನ ಹತ್ರ. ನೀವ್ ಹೇಳ್ರಿ ಸರ್ ಒಂದ್ 2 ಲೈನ್ ಹಂಗ ಉತ್ತರ ಕರ್ನಾಟಕದಾಗ ಬೈಯಬೇಕು. ಅಯ್ಯೋ ಬೈಯೋದ್ ಬೇಡ ಮೇಡಮ್, ನನ್ಗೆ ಗಾದೆ ಬರಲ್ಲ. ಗಾದೆ ಬೇಡರಿ, 2 ಲೈನ್ದಾಗ ಹಂಗ ಮಾತಾಡ್ರಿ. ಹಂಗೆ ಮಾತಾಡ್ರಿ, ಹಂಗೆ ಈಗ ಮಾತಾಡ. ಪ್ರಭು ಏನೋ ತಪ್ಪ ಮಾಡ್ಬಿಟ್ಟನ್ರಿ, ಅವನವನ್ ಫೋನ್ ಹಚ್ಚಿ ಬೈಬೇಕು ಅವನಿಗ. ಪ್ರಭು ಮಾರಿ ಯಾಕ ಮುಕ್ಳೇಗ್ ಮಾಡ್ಕೊಂಡಿದ್ದಿ? ಇಷ್ಟ ಹೇಳ್ಬೋದು ಮ್ಯಾಮ್, ಇದಕ್ ಮೇಲ್ ಬರಲ್ಲ ಅನ್ಸುತ್ತೆ. ಏನೋ ನಮ್ ಬಾಯಲ್ಲಿ ಬಡಿಸ್ಬಿಟ್ರಿ, ಎಲ್ಲಾ ವೈರಲ್ ಮಾಡ್ಬಿಟ್ಟಿದ್ದಾರೆ. ಇನ್ನೊಂದ್ 2 ಲೈನ್ ಸರ್ ಚಲೋ ಇತ್ತು ಅದ್ ಕೇಳಾಕ. ಬರಲ್ಲ ಮೇಡಮ್, ಇನ್ನೆಲ್ಲ ಸಾಕ್ ಮೇಡಮ್. ಅಷ್ಟೇ. ಸೂಪರ್, ದಯವಿಟ್ಟು ಕ್ಷಮಿಸಿ ಮೇಡಮ್ ಹೇಳ್ಕೊಟ್ಟಿದ್ದು ಕಾರಣ ಕರೆದಿವ್ರೆ. ಮಾಡ್ಬಿಡ್ತಾರೆ ಇವಾಗ, ಎಡಿಟ್ ಮಾಡ್ಬಿಟ್ಟು ನಮ್ಮನ್ ಸಿಗಾಕ್ಸ್ಬಿಡ್ತಾರೆ. ಅವ್ರು 8 ಸತಿ ನಿಮ್ ಮೌನ್ ಅಂದ್ರು, ಅದನ್ನ ಹಾಕಲ್ಲ. ನಾವ್ ದೇವತತಿ ನಿಮ್ ಮೌನ್ ಅಂದೆ, ಅದನ್ನೇ ನಿಮ್ ಮೌನ್ ಅಂದ್ರ ಅದ್ರಾಗ ನಮ್ದ್ರಾಗ ಪ್ರೀತಿ ಇರ್ತೈತಿ ಅಂತ. ಅದ್ ಹಚ್ಚಿ ನಾವ್ ಮಾತಾಡೋದ ಇಲ್ರಿ, ಮಾತಾಡ್ತೀವಿ ಅದನ್ನ, ಅದ ಪ್ರೀತಿಯಿಂದ ಅವ್ನ್ ಏನ್ ಸಿನಿಮಾ ಮಾಡಿಲಿ ಅಂದ್ರ ಹಂಗ ಬಾಳ ಖುಷಿ ಆತ್ರಿ ಸರ್. ಬಾಳ ಚಲೋ ಅನಿಸ್ತು ನಿಮ್ ಜೊತೆ ಮಾತಾಡಿ. ಲೈಫ್ ಟುಡೇ ಸಿನಿಮಾ ಯಶಸ್ವಿ ಕಾಣ್ಲಿ. ಮಸ್ತ್ ಮಸ್ತ್ ರೆಸ್ಪಾನ್ಸ್ ಆಲ್ರೆಡಿ ಸಿಗಾಕತೈತಿ. ಆ ಕಡೆ ನಮ್ ಕಡೆಗೆಲ್ಲ ಹೋದ್ರಿ ಮಸ್ತ್ ರೆಸ್ಪಾನ್ಸ್ ಆಲ್ರೆಡಿ. ಕಮೆಂಟ್ಸ್ ಬಾಳ ಮಂದಿ ಕಮೆಂಟ್ಸ್ ಆಗಾಕತ್ತಿದ್ರು, ಅಯ್ಯೋ ಹೊಸಬ್ರು ಮಾಡಿರೋ ತರ ಸಿನಿಮಾ ಇಲ್ಲ ಇದು, ಏನೋ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ದಂಗ ಐತಿ ಸಿನಿಮಾ ಅಂತ ಬಾಳ ಮಂದಿ ಕಮೆಂಟ್ ಹಾಕಿದ್ರು, ನೋಡ್ದೆ. ಅಂಡ್ ಬಾಳ ಖುಷಿ ಆಯ್ತು. ನೀವು ಪ್ರಮೋಷನ್ ಮಾಡಿದ ರೀತಿ ಆಗಿರ್ಬೋದು, ಆಮೇಲೆ ನಿಮ್ ಡೆಡಿಕೇಶನ್ ಆಗಿರ್ಬೋದು, ಸಿನಿಮಾ ತಂಡದವ್ರು ನೀವು ಕೋಆರ್ಡಿನೇಷನ್ ಆಗಿರ್ಬೋದು, ಬಾಳ ಚಲೋ ಐತಿ. ನಾನಂತರ ಕಾಯತೀನ್ರಿ ಸಿನಿಮಾ ನೋಡಾಕ. ಆಗಸ್ಟ್ 6th ಬಂದೇ ಬರ್ತಾನೆ. ಬಂದಲ್ಲ ಅವನವನು ಎಲ್ಲಾರ್ದು ರಿವ್ಯೂ ತಗೊಂಡ್ ನೋಡ್ರಿ. ನೀವು ಹಂಗೆ ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕ ಮಂದಿಗೆ ಏನಾದ್ರು ನಮ್ ಸಿನಿಮಾ ಪರವಾಗಿ ನೀವೇನಾದ್ರು ಹೇಳಿ. ಅವನವನು ಏನ್ರಿ ಆಗಸ್ಟ್ 6ನೇ ತಾರೀಕು ಸಿನಿಮಾ ಬರಕತೈತ್ರಿ, ಮತ್ ಮಿಸ್ ಮಾಡ್ಬೇಡ್ರಿ ನೋಡ್ರಿ. ಇಂತ ಸಿನಿಮಾ ಅವನವನ್ ಬರಂಗಿಲ್ರಿ ಮತ್ತ. ಏನ್ರಿ ಅವನವನ್ ಯಾರ್ ಲವ್ ಮಾಡಿರಿ, ಬ್ರೇಕಪ್ ಆಗಿರಿ, ಲವ್ ಮಾಡ್ಬೇಕಂತಿದಿರಿ, ಬಂದ್ ಸಿನಿಮಾ ನೋಡ್ರಿ. ಲೈಫ್ ಕಾಕು ಕಾಕ ಎಲ್ಲಾ ಬರ್ಬೇಕು ನಮ್ ಸಿನಿಮಾ ನೋಡಕ್ಕೆ, ಎಲ್ಲಾ ಬರ್ಬೇಕು. ಕಾಮೆಂಟ್ ಅಲ್ಲೇ ಎಷ್ಟು ಅವನ್ ಬರ್ಬೋದು ಅಂತ ಲೆಕ್ಕ ಆಗ್ತಾ ಇದ್ದೆ. ಆಂಕರ್ ಅಲ್ಲ ಇದು, ಇನ್ನೇನ ಅಂತ ಆಗ್ತಾರ. ಭಯಂಕರ್ ಇದು, ಆಂಕರ್ ನೈ ಭಯಂಕರ್. ಭಯಂಕರ್. ಎಲ್ರು ಒಂದೇ ಸಲಿ ಒಡಿಶಾ ಮಜ್ಗಿ. ಅಯ್ಯೋ ಅದನ್ನ ಮಾನಿಟರ್ ಮಾಡ್ಕೋತಾ ಓಕೆ ಬಾಯ್. ಓಕೆ ರೆಡಿ, 1 2 3 ಗೋ. ಒಡಿಶಾ ಮಜ್ಗಿ. ಅವನವನ್ ಸೂಪರ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್ ಕಾಕ್ರೋಚ್ ಸುಧೀರ್ ಸರ್. ಆಂಕರ್ ಭಯಂಕರ್. ಥ್ಯಾಂಕ್ ಯು ರೀ ಅವನು ಥ್ಯಾಂಕ್ ಯು ರೀ ಅವನು ಮೇಡಮ್. ಥ್ಯಾಂಕ್ ಯು ರೀ. ಅಯ್ಯೋ ಇವ್ರೆಲ್ಲ ಹೇಳ್ತಾರೆ, ಇವ್ರದೆಲ್ಲ ಕಟ್ ಮಾಡ್ಕೊಂಡು ನಮ್ದು ಮಾತ್ರ ಕೊಡ್ತಾರ ನೋಡಿ. ಆದ್ಮೇಲೆ ಸತ್ವಿ ನಾವ್ ಈ ಸಲಿ ವೀಕ್ಷಕರೇ ಪ್ರೋಮಲ್ ಹಾಕ್ತಾರ ಒಂದಷ್ಟು ಮುಗಿದು ನಮ್ಗೆ ಪ್ರೋಮೋದಾಗ ಬರದ ಅವನವನ್ ಗೊತ್ತ್ರಿ. ಗೊತ್ತಿದಾನೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇಂಟರ್ವ್ಯೂ, ಅವನವನ್ ಏನ್ ಸಖತ್ತಾಗಿತ್ರಿ. ನಾನಂತೂ ಬಾಳ ಮಜಾ ಮಾಡೀನಿ. ಎಸ್, ಇದೇ ಆಗಸ್ಟ್ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗಕತ್ತೈತಿ. ಯಾರ್ಯಾರು ಲವಲ್ ಬಿದ್ದೀರಿ, ಯಾರ್ಯಾರು ಲವಲ್ ಬಿಡ್ಬೇಕು ಅನ್ಕೊಂಡಿರಿ, ಯಾರೆಲ್ಲ ಲವಲ್ ಬಿದ್ದು ಎದ್ದಿರಿ, ಅವ್ರೆಲ್ಲರೂ ಕೂಡ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಲೈಫ್ ಟುಡೇ ಸಿನಿಮಾ ಅದೆಲ್ಲ ಹೇಳಕ್ ಹೊಂಟೈತಿ. ಸೊ ನಾನು ಕೂಡ ಆಗಸ್ಟ್ 6ನೇ ತಾರೀಕು ಮಿಸ್ ಮಾಡ್ದಂಗ ಹೋಗ್ತೀನಿ. ನೀವು ಕೂಡ ಮಿಸ್ ಮಾಡ್ದಂಗ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ರಿ. ನಮ್ಮ ಕನ್ನಡ ಚಿತ್ರರಂಗವನ್ನ ನಾವೇ ಬೆಳೆಸ್ಬೇಕು, ಉಳಿಸ್ಬೇಕು. ಸೊ ಹಂಗಾಗಿ ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.